ವೀಕ್ಷಕರೇ, ತಮ್ಮೆಲ್ಲರಿಗೂ ಡೈಲಿ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಪ್ರಜ್ವಲ. ಮೆದುಳಿನ ನರಗಳ ವೀಕ್ನೆಸ್ನಿಂದ ಬರುವ ಸಮಸ್ಯೆಗಳಲ್ಲಿ ಮೂರ್ಛೆ ರೋಗ ಕೂಡ ಒಂದು. ಹೌದು, ಮೂರ್ಛೆ ರೋಗ ಅಂದ್ರೆ ಅಷ್ಟು ಬೇಗ ಎಲ್ರಿಗೂ ಗೊತ್ತಾಗೋದಿಲ್ಲ. ಅದೇ ಫಿಟ್ಸ್. ಎಲ್ರಿಗೂ ತಕ್ಷಣಕ್ಕೆ ತಿಳಿಯುವ ಈ ಸಮಸ್ಯೆ ಶಾಪ ಅಲ್ಲ ಅನ್ನೋದಂತೂ ಅಷ್ಟೇ ನಿಜ. ಇಂತಹ ಮೂರ್ಛೆ ರೋಗಕ್ಕೆ ಇಂದಿನ ಆಧುನಿಕ ಚಿಕಿತ್ಸೆ ಏನು, ಹಾಗೆ ಮೂರ್ಛೆ ರೋಗದ ಲಕ್ಷಣಗಳೇನು, ಅದಕ್ಕಿರುವ ಪರಿಹಾರಗಳೇನು ಎಲ್ಲವನ್ನ ತಿಳಿದುಕೊಳ್ಳೋಣ ಇವತ್ತಿನ ಡೈಲಿ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆಗಿದ್ದಾರೆ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾಕ್ಟರ್ ಮಧುಸೂದನ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ಡೈಲಿ ಡಾಕ್ಟರ್. ನಮಸ್ಕಾರ ಡಾಕ್ಟರ್. ಇವತ್ತು ನಾವು ಪಿಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೂರ್ಛೆ ರೋಗ ಅಂದ್ರೆ ಎಲ್ರಿಗೂ ತಕ್ಷಣ ಗೊತ್ತಾಗೋದಿಲ್ಲ, ಬಟ್ ಪಿಟ್ಸ್ ಅಂದ್ರೆ ಗೊತ್ತಾಗುತ್ತೆ. ಆಕ್ಚುಲ್ ಆಗಿ ಏನು ಪಿಟ್ಸ್ ಅಂದ್ರೆ? ಫಿಟ್ಸ್ ಅಂದರೆ ಇಟ್ ಈಸ್ ಏನಂದರೆ ಬ್ರೈನಲ್ಲಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತ ಇರುತ್ತಲ್ಲ. ಸೊ ವೆನ್ ದೆರ್ ಈಸ್ ಡಿಸ್ಚಾರ್ಜ್ ಸಬ್ನಾರ್ಮಲ್ ಡಿಸ್ಚಾರ್ಜ್ ಫ್ರಮ್ ದಿ ಬ್ರೈನ್, ಆವಾಗ ಬಾಡಿಲಿ ಕೆಲವೊಂದು ಬಿಹೇವಿಯರಲ್ ಚೇಂಜಸ್ ಆಗುತ್ತೆ. ಮೀನ್ಸ್ ಇನ್ ದಿ ಫಾರ್ಮ್ ಆಫ್ ಮೂವ್ಮೆಂಟ್ ಇರ್ಬೋದು, ಇಲ್ಲ ಬಿಹೇವಿಯರ್ ಚೇಂಜಸ್ ಇರ್ಬೋದು, ಇಲ್ಲ ದೇ ಕ್ಯಾನ್ ಗೋ ಟು ಅನ್ಕಾನ್ಷಿಯಸ್ನೆಸ್. ಇದಕ್ಕೆ ನಾವು ಸಾಮಾನ್ಯ ಲ್ಯಾಂಗ್ವೇಜಲ್ಲಿ ಫಿಟ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಮೂರ್ಛೆ ರೋಗ ಇಲ್ಲ ಅಪಸ್ಮಾರ ಅಂತ ಕರೀತಾರೆ. ಓಕೆ, ಯಾವ ರೀತಿಯಾಗಿ ಪಿಟ್ಸ್ ಬರುತ್ತೆ, ಬರೋದಕ್ಕೆ ಏನೇನೆಲ್ಲ ಕಾರಣ ಇರುತ್ತೆ ಡಾಕ್ಟರ್? ಫಿಟ್ಸಿಗೆ ಹಲವಾರು ಕಾರಣಗಳಿದೆ. ಡಿಪೆಂಡಿಂಗ್ ಆನ್ ದಿ ಏಜ್ ಹೇಳಬೇಕು ಅಂದರೆ ಈ ಇನ್ಫೆನ್ಸಿಲಿ ಬೇರೆ ಬೇರೆ ಹಲವಾರು ಕಾರಣಗಳಿರುತ್ತೆ, ಮತ್ತು ಅಡಲ್ಟ್ಸಲ್ಲಿ ಬೇರೆ ಕಾರಣ ಇರುತ್ತೆ, ಮತ್ತು ಎಲ್ಡರ್ಲಿ ಮೀನ್ಸ್ ವಯಸ್ಸಾದವರಿಗೆ ಬೇರೆ ಬೇರೆ ಕಾರಣಗಳಿರುತ್ತೆ. ಈಗ ಹೇಳಬೇಕು ಅಂದರೆ ಇನ್ಫೆನ್ಸಿಲಿ ಹೇಳಬೇಕು ಅಂತಂದರೆ ಈ ಮಕ್ಕಳಲ್ಲಿ, ಸಣ್ಣ ಮಕ್ಕಳಲ್ಲಿ ಏನೇನು ಕಾರಣಗಳಿಂದ ಬರ್ಬೋದು ಅಂತಂದರೆ ಮೆಟಬಾಲಿಕ್ ಕಾಸಸ್ಸಿಂದ ಬರ್ಬೋದು, ಇಲ್ಲ ಡೆವಲಪ್ಮೆಂಟಲ್ ಅಬ್ನಾರ್ಮಲಿಟಿಯಿಂದ ಬರ್ಬೋದು. ಮೆಟಬಾಲಿಕ್ ಅಂತಂದರೆ ಈಗ ಯಾವುದು ಹೈಪೋಗ್ಲೈಸಿಮಿಯಾ ಮೀನ್ಸ್ ಶುಗರ್ ಕಮ್ಮಿ ಇದ್ದರೆ, ಇಲ್ಲ ಶುಗರ್ ಜಾಸ್ತಿ ಇದ್ದರೆ, ಯಾವ್ದಾರ ಪ್ರೋಟೀನ್ನ ಅಂಶಗಳು ಮೀನ್ಸ್ ಅಮೈನೋ ಆ್ಯಸಿಡ್ಸ್ಗಳು ಕೊರತೆಗಳು ಏನಾರ ಇತ್ತು ಅಂದರೆ, ಪೈರಿಡಾಕ್ಸಿನ್ ಡಿಫಿಷಿಯನ್ಸೀಸ್ ಏನಾರ ಇತ್ತು ಅಂತಂದರೆ ಆವಾಗ ಈ ಫಿಟ್ಸ್ ಲಕ್ಷಣಗಳು ಬರೋಂಥ ಚಾನ್ಸಸ್ ಇರುತ್ತೆ. ಇಲ್ಲ ಬ್ರೈನ್ ಡೆವಲಪ್ಮೆಂಟ್ ಏನಾರ ಸರಿಗೆ ಆಗಿಲ್ಲ ಅಂತಂದ್ರೂ ಆ ಟೈಮಲ್ಲೂ ಫಿಟ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಹೇಳಬೇಕು ಅಂತಂದರೆ ಈ ವ್ಯಾಸ್ಕ್ಯುಲರ್ ಮಾಲ್ಫಾರ್ಮೇಷನ್ಸ್, ರಕ್ತನಾಳಗಳು ಏನಾರ ಅಬ್ನಾರ್ಮಲ್ ಡೆವಲಪ್ಮೆಂಟ್ ಏನಾರ ಇದ್ರೂ ಆ ಟೈಮಲ್ಲೂ ಫಿಟ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಇಲ್ಲ ಇಂಜುರೀಸ್ ಇದ್ರೂ ಫಿಟ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಆರ್ ಸಮ್ ಎನಿ ಟ್ಯೂಮರ್ಸ್ ಇದ್ರೂ ಫಿಟ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಅದೇ ನಾವು ಈಗ ಎಲ್ಡರ್ಲಿ, ಈಗ ವಯಸ್ಸಾದವರಲ್ಲಿ ತಗೊಂಡ್ರೆ ನಾವು ಸ್ಟ್ರೋಕ್ ಆಗಿದ್ರೆ, ಈಗ ಏನಾರ ಇನ್ಫೆಕ್ಷನ್ ಆಗಿದ್ರೆ, ಇಲ್ಲ ಮೀನ್ಸ್ ಬ್ಲಡ್ ಕ್ಲಾಟ್ ಆಗಿದ್ರೆ, ಇಲ್ಲ ಬ್ಲಡ್ ಬ್ಲೀಡ್ ಆಗಿದ್ರೆ, ಇಲ್ಲ ಸಮ್ ಟ್ಯೂಮರ್ಸ್ ಏನಾರ ಇತ್ತು ಅಂತಂದರೆ, ಇಲ್ಲ ಲವಣಾಂಶಗಳೇನಾರ ಮೀನ್ಸ್ ಸೋಡಿಯಂ ಪೊಟ್ಯಾಷಿಯಮ್ ಅವೆಲ್ಲ ಏನಾರ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದ್ರೆ, ಹೈಪೋನೆಟ್ರಿಮಿಯಾ ಇದ್ದರೆ, ಹೈಪೋಮೆಗ್ನೀಷಿಮಿಯಾ, ಇಲ್ಲಾಂದರೆ ಶುಗರ್ ಕಮ್ಮಿ ಇದ್ದರೆ, ಇಲ್ಲ ಹೈಪೋಗ್ಲೈಸಿಮಿಯಾ ಇಲ್ಲ ಹೈಪರ್ಗ್ಲೈಸಿಮಿಯಾ ಶುಗರ್ ಜಾಸ್ತಿ ಇದ್ದರೆ ಆ ಟೈಮಲ್ಲೂ ಫಿಟ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಪಿಟ್ಸ್ಗೆ ಇದೇ ರೀತಿಯಾದಂಥ ಏಜ್ ಅನ್ನೋದು ಇಲ್ಲ. ಇವಾಗ ಒಂದು ಚಿಕ್ಕ ಮಗು ಆಗಿದ್ರೆ ಹೇಗೆ ಗೊತ್ತಾಗುತ್ತೆ ಫಿಟ್ಸ್ ಇದೆ ಮಗುಗೆ ಅಂತ? ಈಗ ಮಗುಲಿಗೆ ಹಲವಾರು ಥರದಲ್ಲಿ ಫಿಟ್ಸ್ಗಳ ಲಕ್ಷಣಗಳು ಕಾಣಿಸ್ಕೊಬೋದು. ಒಂದು ಏನು ಅಂತಂದರೆ ಕೆಲವೊಮ್ಮೆ ಬರೀ ವಾಮಿಟಿಂಗೇ ಆಗ್ತಾ ಇರ್ಬೋದು, ಕೆಲವೊಮ್ಮೆ ಬಿಹೇವಿಯರ್, ಸೊ ಕಣ್ಣು ಐ ಟು ಐ ಕಾಂಟ್ಯಾಕ್ಟ್ ಇಲ್ಲದಲೇ ಇರ್ಬೋದು, ಇಲ್ಲ ಒಂದು ಸೈಡ್ ಮಾತ್ರ ಏನಾರು ಜರ್ಕಿ ಮೂವ್ಮೆಂಟ್ಸ್ ಇದ್ದರೆ, ಅಬ್ನಾರ್ಮಲ್ ಮೂವ್ಮೆಂಟ್ಸ್ ಇದ್ದರೆ, ಜರ್ಕಿಂಗ್ ಮೂವ್ಮೆಂಟ್ಸ್ ಏನಾರ ಒಂದು ಸೈಡ್ ಮಾತ್ರ ಅಬ್ನಾರ್ಮಲ್ ಮೂವ್ಮೆಂಟ್ ಬರ್ತಾ ಇದ್ರೆ, ಇಲ್ಲ ಎರಡು ಕೈ ಕಾಲುಗಳು ಅಬ್ನಾರ್ಮಲ್ ಮೂವ್ಮೆಂಟ್ ಬರ್ತಾ ಇದ್ರೆ, ಇಲ್ಲ ಸ್ಟಿಫ್ನೆಸ್ ಆಗಿದ್ರೆ, ಎರಡು ಕೈ ಎರಡು ಕಾಲು ಕೆಲವು ಟೈಮ್ ಸ್ಟಿಫ್ನೆಸ್ ಆಗಿದ್ರೆ ಆ ಟೈಮಲ್ಲಿ ಮತ್ತೆ ಅನ್ಕಾನ್ಷಿಯಸ್ನೆಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ಫಿಟ್ಸ್ಗಳು ಇರೋವಂಥ ಚಾನ್ಸಸ್ ಇರುತ್ತೆ. ಅದನ್ನು ಅಬ್ಸರ್ವ್ ಮಾಡಿ ನಾವು ಫಿಟ್ಸು ಇದೋ ಇಲ್ವೋ ಅಂತ ಅಬ್ಸರ್ವ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಪಿಟ್ಸ್ಗೆ ಬರುವಂಥ ಟ್ರೀಟ್ಮೆಂಟ್ಗಳೇನು, ಯಾವ ಏಜ್ನವ್ರಿಗೆ ಯಾವ ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡ್ತೀರಾ? ಫಿಟ್ಸಿಗೆ ಹಲವಾರು ಥರದ ಟ್ರೀಟ್ಮೆಂಟ್ ಇದೆ. ಮೊದಲು ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಯಾವ ಕಾರಣದಿಂದ ಫಿಟ್ಸ್ ಬಂದಿದೆ ಅಂತ ತಿಳ್ಕೊಬೇಕಾಗುತ್ತೆ. ಫಸ್ಟ್ ಇಟಿಯಾಲಜಿ, ಅದ್ರ ಕಾರಣಗಳೇನು ಅಂತ ತಿಳ್ಕೊಬೇಕು. ಅದಕ್ಕೆ ಟ್ರೀಟಬಲ್ ಏನಾರ ಕಾಸ್ ಇದ್ದರೆ ಅದನ್ನು ನಾವು ಸರಿಪಡಿಸೋಂಥ ಕಾಸ್ ಏನಾರ ಇತ್ತು ಅಂದರೆ ಅದನ್ನು ಸರಿಪಡಿಸಿ ನೋಡಬೇಕಾಗುತ್ತೆ. ಅದೇ ರೀತಿಲಿ ಈಗ ಎಲ್ಲ ಥರದ ಫಿಟ್ಸ್ಗಳಿಗೂ ಈಗ ಕೆಲವು ಗೈಡ್ಲೈನ್ಸ್ ಪ್ರಕಾರ ನಾವು ಫಸ್ಟ್ ಟೈಮ್ ಫಿಟ್ಸ್ ಬಂದರೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಕೆಲವು ಗೈಡ್ಲೈನ್ಸಲ್ಲಿ ಇಲ್ಲ. ಒಂದು ಫಿಟ್ಸ್ ಬಂದಾಗ ಅಬ್ಸರ್ವ್ ಮಾಡಿ ನೋಡ್ಬೋದು, ಮತ್ತು ಮೊದಲೇ ನೆಕ್ಸ್ಟ್ ಫಿಟ್ಸ್ ಬರೋದಕ್ಕೆ ಚಾನ್ಸಸ್ ಏನಾದ್ರು ಜಾಸ್ತಿ ಇದ್ದರೆ, ಇಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇದ್ದರೆ ಅಂಥ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗ್ಬೋದು. ಇದಕ್ಕೆ ಹಲವಾರು ಥರದ ಔಷಧಿಗಳು ಇದ್ದಾವೆ. ಈಗ ಇದರಲ್ಲಿ ಹಿಂದೆ ಸ್ವಲ್ಪ ಮೆಡಿಸಿನ್ಸ್ ಇತ್ತು, ಈಗ ಎಲ್ಲ ನ್ಯೂ ಜನ್ರೇಷನ್ ಆ್ಯಂಟಿ ಎಪಿಲೆಪ್ಟಿಕ್ ಡ್ರಗ್ಸ್ ಅಂತ ಹೇಳ್ತೀವಿ. ಮೀನ್ಸ್ ಎಲ್ಲ ಹೊಸ ಜನ್ರೇಷನ್ದ ಫಿಟ್ಸ್ ಮಾತ್ರೆಗಳು ಮತ್ತು ಇಂಜೆಕ್ಷನ್ಗಳು ಅವೈಲಬಲ್ ಇದೆ. ಓಕೆ, ಈಗ ಚಿಕ್ಕ ಮಕ್ಕಳಲ್ಲಿ ಫಿಟ್ಸ್ ಇದೆ ಅಂತ ಗೊತ್ತಾದರೆ ಟೆಸ್ಟ್ ಮಾಡಿ ತಿಳ್ಕೊಳ್ತೀರಾ? ಲೈಕ್ ಸರ್ಟನ್ ಮೂಮೆಂಟ್ಸಿಂದ ನಿಮಗೆ ಗೊತ್ತಾಗುತ್ತೆ. ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬೋದಾ? ಇದಕ್ಕೆ ಕ್ಯೂರು ಇಲ್ಲಾಂದರೆ ಕ್ಯೂರ್ ಆಗುತ್ತೋ ಇಲ್ಲ ಅಂತ ಆ ಥರ ಇಲ್ಲ. ಈ ಏನಂದರೆ ಸಪೋಸ್ ಈಗ 100 ಮಕ್ಕಳಲ್ಲಿ ಈಗ ಫಿಟ್ಸ್ ಬಂತು ಅಂದರೆ ಆಲ್ಮೋಸ್ಟ್ ಅರೌಂಡ್ 30 to 50% ಆಫ್ ದಿ ಚಿಲ್ಡ್ರನ್ಸ್ ಅವರಲ್ಲಿ ಈ ಫಿಟ್ಸು ಟ್ರೀಟ್ಮೆಂಟ್ ಕೊಟ್ಟಿದ್ದ ಕೆಲವು 2 or 3 years ಇಲ್ಲ
4 ಇಯರ್ಸಲ್ಲಿ ಫಿಟ್ಸ್ ಹೋಗ್ಬೋದು. ಮಾತ್ರ ನಾವು ಅವಾಗ ನಿಲ್ಲಿಸ್ಬಿಟ್ಟು ನೋಡ್ತೀವಿ, ಮೀನ್ಸ್ ಕ್ರಮೇಣವಾಗಿ ಕಮ್ಮಿ ಮಾಡಿ ದೆನ್ ಟೆಸ್ಟ್ಗಳು ಮಾಡ್ತೀವಿ. ಅದು ನಿಲ್ಲಿಸೋದಕ್ಕಿಂತ ಮುಂಚೆ ನಿಲ್ಲಿಸ್ಬೋದು ಅಂತ ಸೂಚನೆ ಏನಾರು ಇತ್ತು ಅಂತಂದರೆ ಅದನ್ನು ನಾವು ಮಾತ್ರೆಗಳನ್ನ ಡೋಸ್ನ ಕಮ್ಮಿ ಮಾಡಿ ನಿಲ್ಲಿಸಿ ನೋಡ್ತೀವಿ. ಅದರಲ್ಲಿ 30% 40% ಅವರಿಗೆ ಮತ್ತೆ ಫಿಟ್ಸ್ ಬರೋದಿಲ್ಲ. ನೆಕ್ಸ್ಟ್ ಕೆಲವು 30% ಅವ್ರಿಗೆ ಏನಾಗುತ್ತೆ ಅಂತಂದರೆ ಈ ಮಾತ್ರೆಗಳು ತಗೊಳ್ಳೋ ತನಕ ಫಿಟ್ಸ್ ಇರೋದಿಲ್ಲ. ಯಾವಾಗ ನಾವು ಅದನ್ನು ಕಮ್ಮಿ ಮಾಡ್ತಾ ಹೋಗ್ತೀವಿ ಅಂಥ ಟೈಮಲ್ಲಿ ಫಿಟ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಇನ್ನು ಅರೌಂಡ್ 8 to 20% ಕೇಸಸಲ್ಲಿ ಏನಾಗುತ್ತೆ ಅಂದರೆ ನಾವು ಮಾತ್ರೆ ಕೊಡ್ತಾ ಇದ್ರೂ ಫಿಟ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಅದು ಇನ್ನು ನೆಕ್ಸ್ಟ್ ಸಣ್ಣ ಮಟ್ಟದ ಪ್ರಮಾಣದಲ್ಲಿ ಅಂಥವ್ರಿಗೂ ಕಾಣಿಸ್ಕೊಬೋದು. ಓಕೆ, ಇನ್ನು ವಯಸ್ಕರಲ್ಲಿ ನಾವು ಫಿಟ್ಸ್ನ ನೋಡ್ತಿರ್ತೀವಲ್ವಾ, ಸೊ ಅವ್ರಿಗೆ ನೀವು ಟ್ರೀಟ್ಮೆಂಟ್ ಜೊತೆನಲ್ಲಿ ಏನನ್ನ ಸಜೆಸ್ಟ್ ಮಾಡ್ತೀರಾ? ಲೈಕ್ ಎಕ್ಸಸೈಸ್ ಆಗಿರ್ಬೋದು, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಏನು ಸಜೆಸ್ಟ್ ಮಾಡ್ತೀರಾ? ಈಗ ವಯಸ್ಕರಲ್ಲಿ ಮತ್ತು ಚಿಲ್ಡ್ರನ್ಸಲ್ಲಿ ಎರಡು ಬೇರೆ ಬೇರೆ ಕಾರಣಗಳಿರುತ್ತೆ. ಟ್ರೀಟ್ಮೆಂಟಲ್ಲಿ ಹೇಳಬೇಕು ಅಂತಂದರೆ ಒಂದು ಮೆಡಿಸನನ್ನು ಅವರು ಎಲ್ಲ ಟೈಮಿಗೆ ತೊಗೊಬೇಕಾಗುತ್ತೆ. ನಾವು ಎಷ್ಟು ಡೋಸು ಕೊಟ್ಟಿರ್ತೀವಿ, ಬೆಳಗ್ಗೆ ಕೊಟ್ಟಿರ್ಬೋದು, ಇಲ್ಲ ನೈಟ್ ಕೊಟ್ಟಿರ್ಬೋದು, ಇಲ್ಲ ಬೆಳಗ್ಗೆ ನೈಟು ಕೊಟ್ಟಿರ್ಬೋದು. ಆ ಮಾತ್ರೆನ ಅದೇ ಟೈಮಿಗೆ ಸರಿಯಾಗಿ ತೊಗೊಬೇಕಾಗುತ್ತೆ. ಎರಡನೇದು ಏನಂದರೆ ಡಯಟನ್ನು ಟೈಮಿಗೆ ಊಟ ಮಾಡಬೇಕಾಗುತ್ತೆ. ಮೂರನೇದು ಅವರು ನಿದ್ದೆನ ಸರಿಯಾದ ಪ್ರಮಾಣದಲ್ಲಿ ಮಾಡಬೇಕಾಗುತ್ತೆ. 6 to 8 hours ನಿದ್ದೆನ ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಯಾವುದೇ ಮಾತ್ರೆಯನ್ನು ಮಿಸ್ ಮಾಡಬಾರ್ದು. ಅಕಸ್ಮಾತ್ ಏನಾರು ಮಾಡಿದರೆ ವಿತಿನ್ 24 hours ಆ ಮಾತ್ರೆನ ಒಂದು ಡೋಸ್ ತೊಗೊಬೇಕಾಗುತ್ತೆ. ಸೊ ಆಮೇಲೆ ಆ ಥರ ಏನಾರು ಕಂಡು ಬಂದರೆ, ಫಿಟ್ಸ್ ಪದೇ ಬರೋದು ಆ ಥರ ಕಂಡು ಬಂದರೆ ಇಮಿಡಿಯೇಟಾಗಿ ಹತ್ರದ ಡಾಕ್ಟರ್ ಹತ್ರ ಹೋಗಿ ಅವ್ರನ್ನ ತಪಾಸಣೆ ಮಾಡಿಸ್ಕೊಬೇಕು. ಓಕೆ, ಇನ್ನು ನೆಕ್ಸ್ಟ್ ಸ್ಟೇಜಸ್ ಅಂತ ಏನಾದರೂ ಇದೆಯಾ ಈ ಫಿಟ್ಸಲ್ಲಿ? ಸ್ಟೇಜಸ್ ಅಂತ ಏನಿಲ್ಲ, ಒಂದು ಮೈಲ್ಡ್ ಫಿಟ್ಸ್ ಇಲ್ಲ ಸಿವಿಯರ್ ಫಿಟ್ಸ್ ಅಂತ ಇರುತ್ತೆ. ಮೈಲ್ಡ್ ಮೂರ್ಛೆ ರೋಗ ಅಂತಂದರೆ ಸಣ್ಣ ಪುಟ್ಟದು ಮಿಸ್ ವಿತಿನ್ 1 minute or 2 minutes 3 minutes ಅಲ್ಲಿ ಬಂದು ಅದ್ರ 2 minutes 3 minutes ಆದಮೇಲೆ ಅವರು ಅನ್ಕಾನ್ಷಿಯಸ್ ಆಗ್ತಾರೆ. ಅರೌಂಡ್ 20 to 30 minutes ದೆನ್ ದೇ ವಿಲ್ ರಿಕವರ್. ಇನ್ನು ಕೆಲವು ಫಿಟ್ಸ್ ಸ್ಟೇಟಸ್ ಎಪಿಲೆಪ್ಟಿಕಸ್ ಅಂತ ಹೇಳ್ತೀವಿ, ಅದು ತುಂಬ ಸೀರಿಯಸ್ ಆದ ಫಿಟ್ಸು. ಅದು ಈಗ ಕಂಟಿನ್ಯೂಸ್ ಆಗಿ ಫಿಟ್ಸು 5 ನಿಮಿಷಕ್ಕಿಂತ ಜಾಸ್ತಿ ಬರ್ತಾ ಇದ್ರೆ ಅದಕ್ಕೆ ಸ್ಟೇಟಸ್ ಎಪಿಲೆಪ್ಟಿಕಸ್ ಅಂತ ಹೇಳ್ತೀವಿ. ಸೊ ಆ ಸ್ಟೇಟಸ್ ಎಪಿಲೆಪ್ಟಿಕಸ್ ಬಂದಾಗ ಪ್ರಾಣಕ್ಕೆ ಅಪಾಯನೂ ಇರುತ್ತೆ. ಸೊ ಈ ರೀತಿಯಲ್ಲಿ ನಾವು ಅದನ್ನ ಕ್ಯಾಟಗರೈಸ್ ಮಾಡ್ಬೋದು. ಓಕೆ, ಇನ್ನು ಸಿವಿಯರ್ ಫಿಟ್ಸ್ ಯಾರಿಗಿರುತ್ತೆ, ಸೊ ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ ಡಾಕ್ಟರ್ ನೀವು? ಸಿವಿಯರ್ ಫಿಟ್ಸ್ ಯಾರಿಗೆ ಬೇಕಾದ್ರೂ ಬರ್ಬೋದು. ಯಾವುದೇ ಥರದ ಮನುಷ್ಯನಿಗೆ 5 ನಿಮಿಷಕ್ಕಿಂತ ಜಾಸ್ತಿ ಕಾಲ ಏನಾರು ಫಿಟ್ಸ್ ಬಂದರೆ ಇಮಿಡಿಯೇಟಾಗಿ ಅವ್ರನ್ನ ಹತ್ರದ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅದಕ್ಕೆ ಬೇರೆ ಥರದ ಮೆಡಿಸಿನ್ಸ್ ಇದೆ, ಅದನ್ನು ಮೆಡಿಸಿನ್ಸ್ನ ಕೊಡಬೇಕಾಗುತ್ತೆ. ಅವರ ಏರ್ವೇ ಮತ್ತು ಬ್ರೀತಿಂಗು, ಕಾರ್ಡಿಯಕ್ ಮಾನಿಟರಿಂಗ್ ಎಲ್ಲನೂ ಮಾಡಬೇಕಾಗುತ್ತೆ. ಯಾಕಂದರೆ ಅವರು ಫಿಟ್ಸ್ ಬರೋ ಟೈಮಲ್ಲಿ ಆಸ್ಪಿರೇಷನ್ ಆಗ್ಬೋದು, ಲಂಗ್ಸ್ ಒಳಗಡೆ ಸೆಕ್ರೀಷನ್ಸ್ ಎಲ್ಲ ಹೋಗಿ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಜೊತೆಗೆ ಈಗ ವಿತಿನ್ 30 minutes ಒಳಗೆ ಅವರಿಗೆ ಕಾನ್ಷಿಯಸ್ನೆಸ್ ಬರ್ದಲೇ ಮತ್ತೆ ಅದೇ ಪದೇ ಫಿಟ್ಸ್ ಬರ್ತಾ ಇದ್ರು, ಅದಕ್ಕೂ ಸ್ಟೇಟಸ್ ಎಪಿಲೆಪ್ಟಿಕಸ್ ಅಂತಲೇ ಕರಿತೀವಿ. ಅಂಥ ಟೈಮಲ್ಲೂ ಅವರು ಇಮಿಡಿಯೇಟ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲೇ ಟ್ರೀಟ್ಮೆಂಟ್ ತೊಗೊಳ್ಳೋಂಥದ್ದು ಸೂಕ್ತ. ಓಕೆ, ಇನ್ನು ಕೆಲವರಲ್ಲಿ ಇವಾಗ ವಯಸ್ಕರಲ್ಲಿ ನಾವು ನೋಡೋದಾದರೆ ಡಯಾಬಿಟಿಸ್ ಇರುತ್ತೆ. ಸೊ ಡಯಾಬಿಟಿಸ್ ಇದ್ದವ್ರಿಗೆ ಫಿಟ್ಸ್ ಇದ್ದಾಗ ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ? ಲೈಕ್ ಅವ್ರ ಲೈಫ್ ಸ್ಟೈಲ್ ಹೇಗಿರಬೇಕು? ಡಯಾಬಿಟಿಸಲ್ಲಿ ಫಿಟ್ಸ್ ಬರೋರಿಗೆ ಏನು ಅಂತಂದರೆ ಅವ್ರದ್ದು ಬ್ಲಡ್ ಶುಗರ್ಸ್ನ ಫ್ರೀಕ್ವೆಂಟಾಗಿ ಚೆಕ್ ಮಾಡ್ಕೊತಾ ಇರಬೇಕು ಮತ್ತು ಅಕಾರ್ಡಿಂಗ್ಲಿ ಅದನ್ನು ಕರೆಕ್ಷನ್ ಮಾಡಿಸ್ಕೊಬೇಕು. ತೀರಾ ಜಾಸ್ತಿ ಶುಗರ್ ಆದಾಗಲೂ ಹೈಪರ್ಗ್ಲೈಸಮಿಕ್ ಕೀಟೋಸಿಸ್ ಅಂತ ಹೇಳ್ತೀವಿ, ಅಂಥ ಟೈಮಲ್ಲೂ ಫಿಟ್ಸ್ ಬರೋಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಅದೇ ಥರ ಹೈಪೋಗ್ಲೈಸಮಿಕ್ ಎಪಿಸೋಡ್ಸ್ ಮೀನ್ಸ್ ಶುಗರ್ ಕಮ್ಮಿ ಆಗ್ತಾ ಇದ್ದ ಟೈಮಲ್ಲೂ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಇವೆಲ್ಲ ಬರೀ ಶುಗರಿಂದನೇ ಫಿಟ್ಸ್ ಬರ್ತಾ ಇದ್ರೆ ಕೆಲವರಿಗೆ ಈ ಶುಗರ್ದು ಲೆವೆಲ್ನ ಕರೆಕ್ಟ್ ಮಾಡಿದ್ಮೇಲೆ ಫಿಟ್ಸು ಬರ್ದಲೇ ಇರೋಂಥ ಚಾನ್ಸಸ್ ಇರುತ್ತೆ. ಕರೆಕ್ಟ್ ಮಾಡಿದ್ಮೇಲೂ ಬರ್ತಾ ಇದ್ರೆ ಅವರಿಗೆ ಬೇರೆ ಥರದ ಮೆಡಿಸಿನ್ಸ್ ಮೀನ್ಸ್ ಕೆಲವು ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರೋಂಥದ್ದು ಮತ್ತು ಡ್ರಗ್ ಬೇರೆ ಆ ಶುಗರ್ ಮಾತ್ರೆಗೂ ಮತ್ತು ಈ ಫಿಟ್ಸ್ ಮಾತ್ರೆಗೂ ಇಂಟರಾಕ್ಷನ್ ಆಗದಲ್ಲೇ ಇರೋಂಥ ಮೆಡಿಸಿನ್ಸ್ಗಳನ್ನ ನೋಡಿ ಅಂಥ ಮಾತ್ರೆಗಳನ್ನ ಹಾಕೋದು ಅವರಿಗೆ ಒಳ್ಳೆಯದು. ಓಕೆ, ಇನ್ನು BP ಬಗ್ಗೆ, ಈ ಫಿಟ್ಸ್ ಇರೋರಿಗೆ BP ಏನಾದ್ರು ಇತ್ತು ಅಂತಂದರೆ ಸೊ ಅಂಥವ್ರಿಗೆ ಏನು ಮಾಡಬೇಕಾಗುತ್ತೆ? ಅದೇ ಸೇಮ್ ಅವರು ಅಷ್ಟೇ BP-ನ ಅರೌಂಡ್ 140-90 ಒಳಗಡೆ ಕಂಟ್ರೋಲಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಅತಿಯಾದ BP ಮೀನ್ಸ್ ಸಡನ್ ರೈಸ್ ಆಫ್ ಬ್ಲಡ್ ಪ್ರೆಷರ್ ಮೋರ್ ದೆನ್ 220/110 ಆ ಥರ ಅಂದರೆ ಆ್ಯಸಲರೇಟೆಡ್ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ. ಅಂಥವ್ರು ಈಗ ಹೈಪರ್ಟೆನ್ಸಿವ್ ಎನ್ಸೆಫಲೋಪತಿ ಮೀನ್ಸ್ ಬ್ರೈನಿಗೆ ಅಂಥ ಟೈಮಲ್ಲಿ ಒತ್ತಡ ಬೀಳೋಂಥ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲೂ ಫಿಟ್ಸ್ ಬರೋಂಥ ಚಾನ್ಸ್ ಇರುತ್ತೆ. ಇಲ್ಲಾಂದರೆ ಬ್ರೈನಲ್ಲಿ ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲೂ ಫಿಟ್ಸ್ ಬರೋಂಥ ಚಾನ್ಸ್ ಇರುತ್ತೆ. ಸೊ ಅವರು ಅಷ್ಟೇ ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಇಲ್ಲ 2-3 ತಿಂಗಳಿಗೊಂದ್ಸಲಿ ಬ್ಲಡ್ ಪ್ರೆಷರ್ನ ಚೆಕ್ ಮಾಡಿಸ್ಕೊಂಡು 140-90 ಒಳಗಡೆ ಇಟ್ಕೊಳ್ಳೋವಂಥದ್ದು ಒಳ್ಳೆಯದು. ಇನ್ನು ನಾನು ಕೇಳಿರೋ ಪ್ರಕಾರ ಫಿಟ್ಸ್ ಇರೋರು ಕಂಪ್ಲೀಟಾಗಿ ಊಟ ಬಿಡಬಾರ್ದು ಮತ್ತು ಟೈಮು ಕರೆಕ್ಟಾಗಿ ತಿಂದಿರಬೇಕು, ಹಸಿವು ಅನ್ನೋದು ಇರಬಾರ್ದು ಅಂತ ಹೇಳ್ತಾರೆ. ಯಾಕೆ ಇದು ಏನಿದು? ಇದೆಲ್ಲ ಏನಂತಾರೆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇಲ್ಲ ಪ್ರೆಸಿಪಿಟೇಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈಗ ಹೊಟ್ಟೆ ಹಸ್ಕೊಂಡಿದ್ರೆ ಸೊ ಅಂಥ ಟೈಮಲ್ಲೂ ಶುಗರ್ ಕಮ್ಮಿ ಆಗೋಂಥ ಚಾನ್ಸಸ್ ಇರುತ್ತೆ. ಪ್ಲಸ್ ಬ್ರೈನಲ್ಲಿ ನಮ್ಮ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಅದೇ ಥರ ಮಾತ್ರೆಗಳೇನಾದ್ರು ಬಿಟ್ಟರು ಅಷ್ಟೇ ನಾವು ಒಂದು ಲೆವೆಲಿಗೆ ಟ್ರಫ್ ಲೆವೆಲಿಗೆ ತಂದಿರ್ತೀವಿ ಮಾತ್ರೆ ಬಿಟ್ಟಿದ ತಕ್ಷಣ ಲೆವೆಲ್ ಕಮ್ಮಿ ಆಗಿದ ತಕ್ಷಣವೇ ಮತ್ತೆ ಫಿಟ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ನಿದ್ದೆನೂ ಅಷ್ಟೇ ಸ್ಲೀಪಲ್ಲಿದ್ದಾಗಲೇ ನಮ್ಮ ಬ್ರೈನ್ ವೇವ್ಸ್ ಅಂತ ಇರ್ತವೆ. ಈಗ ಆಲ್ಫಾ ವೇವ್, ಬೀಟಾ ವೇವ್, ಥೀಟಾ ವೇವ್ ಅಂತ ಎಲ್ಲ ಇರುತ್ತೆ. ಡಿಫ್ರೆಂಟ್ ಸ್ಲೀಪ್ ರಿದಮಲ್ಲಿ ಡಿಫ್ರೆಂಟ್ ವೇವ್ಸ್ ಇರುತ್ತೆ. ಅದೇ ನಾವು ಎಚ್ಚರಿಕೆ ಇದ್ದಾಗ ಬೇರೆ ಥರ ಇರುತ್ತೆ.
ಆ ಬ್ರೈನಿಗೆ ಅಷ್ಟೇ ಪ್ರಮಾಣದ ರೆಸ್ಟು ಬೇಕಾಗುತ್ತೆ. ಸೊ ಯಾವಾಗ ನಾವು ನಿದ್ದೆನ ಗೆಡ್ತೀವಿ ಅಂಥ ಟೈಮಲ್ಲಿ ಬ್ರೈನ್ ಆಕ್ಟಿವಿಟೀಸ್ ಎಲ್ಲ ಚೇಂಜ್ ಆಗುತ್ತೆ, ಮತ್ತು ಆ ಎಪಿಲೆಪ್ಟಿಜೋನಿಕ್ ಏರಿಯಾ ಅಂತ ಇರುತ್ತೆ, ಎಲ್ಲಿಂದ ಫಿಟ್ಸ್ ಉತ್ಪತ್ತಿ ಆಗುತ್ತಲ್ಲ ಅಂಥ ಏರಿಯಾದಲ್ಲಿ ಟ್ರಿಗರ್ ಆಗಿ ಜಾಸ್ತಿ ಅಬ್ನಾರ್ಮಲ್ ಡಿಸ್ಚಾರ್ಜಸ್ ಜಾಸ್ತಿ ಆಗೋಂಥ ಚಾನ್ಸಸ್ ಇರುತ್ತೆ. ಓಕೆ, ಇನ್ನು ಪಿಟ್ಸ್ ಇರೋರಿಗೆ ಇವಾಗ ಸಾಮಾನ್ಯವಾಗಿ ಅವ್ರಿಗೆ ಜಾಸ್ತಿ ಏನು ಸುಸ್ತಾಗ್ತಾ ಇರುತ್ತೆ ಅಥವಾ ಏನೋ ಒಂಥರ ಅನ್ಈಸಿನೆಸ್ ಫೀಲ್ ಆಗ್ತಾ ಇರುತ್ತೆ. ಸೊ ಅಂಥವ್ರು ಏನು ಮಾಡಬೇಕಾಗುತ್ತೆ? ಅನ್ಈಸಿನೆಸ್ ಅಂತಲ್ಲ, ಅವರಿಗೆ ಒಂದು ಸ್ಟ್ರೆಸ್ ಇರುತ್ತೆ, ಸ್ಟ್ರೆಸ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಕೆಲವರು. ಏನು ಅಂತಂದರೆ ಎಲ್ಲ ಬೇರೆಯವ್ರ ಮುಂದೆ ತಗೊಬೇಕು, ಮುಜುಗರ ಆಗುತ್ತೆ, ಸೋಷಲ್ ಒಳಗಡೆ ಎಲ್ಲರ ಜೊತೆ ಹೇಗೆ ಮಿಂಗಲ್ ಆಗೋದು, ಆ ಥರದ ಸ್ಟ್ರೆಸ್ಸು ಆ್ಯಂಗ್ಸೈಟಿ ಎಲ್ಲ ಅವರವರಲ್ಲೇ ಇರುತ್ತೆ. ಫಿಟ್ಸಿಂದ ಆಮೇಲೆ ಕೆಲವೊಂದು ಸೈಕೋಟಿಕ್ ಸಿಂಪ್ಟಮ್ಸ್ ಬರ್ತವೆ, ಮೀನ್ಸ್ ಸೂಸೈಡಲ್ ಟೆಂಡೆನ್ಸಿ ಆ ಥರ ಎಲ್ಲ ಇರೋಂಥ ಚಾನ್ಸಸ್ ಇರುತ್ತೆ. ಅಂಥವ್ರಿಗೆ ಪ್ರಾಪರ್ ಕೌನ್ಸಿಲಿಂಗ್ ಮಾಡಿಸ್ಬೇಕು, ಸೈಕಾಲಜಿಕಲ್ ಕೌನ್ಸಿಲಿಂಗನ್ನು ಮಾಡಿಸಿ ಯಾವ್ಯಾವ ಟೈಮಲ್ಲಿ ಮೀನ್ಸ್ ಮಾತ್ರೆಗಳನ್ನ ಮತ್ತು ಇಂಜೆಕ್ಷನ್ಸ್ಗಳನ್ನ ಅವ್ರು ಏನಾದ್ರು ತೊಗೊತಾ ಇದ್ದರೆ ಅಂಥದ್ದನ್ನು ಅವರು ಎಲ್ಲರ ಮುಂದೆ ತೊಗೊಳ್ಳೋಂಥದ್ದನ್ನು ಅವಾಯ್ಡ್ ಮಾಡಿ ಕೆಲವೊಂದು ಫಿಕ್ಸ್ಡ್ ಟೈಮ್ಸ್ನ ನಾವು ಫಿಕ್ಸ್ ಮಾಡ್ಬೋದು. ಕೆಲವು ಮೀನ್ಸ್ ಆಫೀಸ್ ಅವರ್ಸಲ್ಲಿ ತಗೊಳ್ಳೋದಂಗೆ ಅವಾಯ್ಡ್ ಮಾಡಿ ನಾವು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ನೈಟ್ ಡೋಸಸ್ನ ಫಿಕ್ಸ್ ಮಾಡ್ಬೋದು. ಅದೇ ಥರ ಮಕ್ಕಳಲ್ಲಿ ಏನಾದ್ರು ಫಿಟ್ಸ್ ಬರ್ತಾ ಇದ್ರೆ ಅಂಥವ್ರಿಗೂ ಅಷ್ಟೇ ಸ್ಕೂಲಲ್ಲಿ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ ಮನೆಯಲ್ಲೇ ಕೊಡುವಂಥದ್ದು ಟೈಮಿಂಗ್ನ ಫಿಕ್ಸ್ ಮಾಡಿ ಕೊಡುವಂಥದ್ದು ಒಳ್ಳೆಯದು. ಓಕೆ, ಇನ್ನು ಪಿಟ್ಸ್ ಇರೋರಿಗೆ ಸಾಮಾನ್ಯವಾಗಿ ಇವಾಗ ಅದರಿಂದನೇ ಸ್ಟ್ರೋಕ್ ಆಯಿತು ಅನ್ನುವಂಥ ಮಾತೆಲ್ಲ ಕೇಳಿ ಬರ್ತಾ ಇರುತ್ತೆ. ಸೊ ಇದು ಸಿವಿಯರ್ ಸ್ಟೇಜ್ ಆ ಪಿಟ್ಸ್ದು ಹೇಗೆ? ಯೂಶಲಿ ಏನಾಗುತ್ತೆ, ಫಿಟ್ಸಿಂದ ಸ್ಟ್ರೋಕ್ ಆಗೋದು ಕಮ್ಮಿ, ಆ ಥರ ಆಗಲ್ಲ. ಸ್ಟ್ರೋಕ್ ಆದಮೇಲೆ ಫಿಟ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಯಾವಾಗ ಬ್ರೈನಲ್ಲಿ ಬ್ರೈನ್ ಸ್ಟ್ರಕ್ಚರ್ ಯಾವಾಗ ಡ್ಯಾಮೇಜ್ ಆಗುತ್ತೆ, ಡ್ಯಾಮೇಜ್ ಯಾವಾಗ ಬೇಕಾದ್ರೆ ಆಗ್ಬೋದು, ಮೀನ್ಸ್ ಕ್ಲಾಟಿಂದನೂ ಆಗ್ಬೋದು, ಇಲ್ಲ ಬ್ಲಡ್ ವೆಸಲ್ ರುಪ್ಚರ್ ಆಗಿ ಬ್ಲೀಡಿಂದನೂ ಆಗ್ಬೋದು. ಅಂಥ ಟೈಮಲ್ಲಿ ಈ ನಾರ್ಮಲ್ ಎಲೆಕ್ಟ್ರಿಕಲ್ ಡಿಸ್ಚಾರ್ಜಸ್ ಏನಿರುತ್ತೆ ಬ್ರೈನಲ್ಲಿ ಅದು ಅಬ್ನಾರ್ಮಲ್ ಆಗೋಂಥ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ಫಿಟ್ಸ್ ಬರ್ಬೋದು. ನಾನು ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಕಾರ್ಯಕ್ರಮದಲ್ಲಿ ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ಮೇಡಮ್ ನಮಸ್ತೆ, ನನ್ನ ಹೆಸರು ಗಣೇಶ್ ಅಂತ, ರಾಣೆಬೆನ್ನೂರು. ಓಕೆ ಸರ್, ಹೇಳಿ ಏನ್ ಸಮಸ್ಯೆ? ಸಮಸ್ಯೆ ನನಗಲ್ಲ, ನನ್ನ ಸ್ನೇಹಿತ ಒಬ್ಬನಿಗೆ ಗಂಗಾಧರ್ ಅಂತ, ಅದೇ ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಮೂರ್ತಿರ ಬಗ್ಗೆ. ಹೇಳಿ. ಅವನಿಗೆ ಈಗ 2 ತಿಂಗಳಿಂದ ಈ ತರ ಅಟ್ಯಾಕ್ ಆಗಿತ್ತು. ಅಂದ್ರೆ ದಾರಿಯಲ್ಲಿ ಹಿಂಗ ನಾನು ಅವನ ಜೊತೆ ಹೋಗ್ತಾ ಇದ್ವಿ, ಸಡನ್ ಆಗಿ ಮೂರ್ಛೆ ರೋಗ ಅವನಿಗೆ ಮೊದ್ಲೇ ಇತ್ತಂತ ಅವ್ನು ಹೇಳಿರ್ಲಿಲ್ಲ. ಆದ್ರ ಮೊನ್ನೆ ಅದೇ ನನ್ನ ಜೊತೆ ಹೋಗ್ಬೇಕಾದ್ರೆ ಹಿಂಗ ಅವನು ಸ್ವಲ್ಪ ಬಿಸಿಲಲ್ಲಿ ಹೋಗ್ತಾ ಇದ್ವಿ ನಾವು, ಫುಟ್ಪಾತ್ ಅಲ್ಲಿ ರೋಡ್ ಪಕ್ಕದಲ್ಲಿ. ಓಕೆ, ಅವ್ರನ್ನ ಡಾಕ್ಟರ್ ಹತ್ರ ನೀವು ಚೆಕ್ಅಪ್ ಮಾಡಿಸಿದ್ರಾ? ಅದಾದ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ವಿ. ನಂತರ ನಾನು ಕೆಲವೊಂದು ಕೆಲಸದ ಒತ್ತಡದಲ್ಲಿ ಅವನ ಜೊತೆಗೆ ಇರಕ್ಕಾಗಲಿಲ್ಲ, ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಕರ್ಕೊಂಡು ಹೋದ್ವಿ, ಚೆಕ್ಅಪ್ ಮಾಡಿಸ್ತೀವಿ. ನಾನು ನಂತರ ಅವ್ರ ಫ್ಯಾಮಿಲಿಗೆ ಹೇಳಿದೆ, ಅವರೆಲ್ಲ ಬಂದ್ರು, ನಾನು ಹೊರಟೋದೆ. ಅದಾದ ತಕ್ಷಣ ನಾನು ಅವ್ನಿಗೆ ಅದನ್ನ ವಿಷಯ ಕೇಳಕ್ ಹೋಗ್ಲಿಲ್ಲ, ನಾನು ಸುಮ್ಮನೆ, ಯಾಕಂದ್ರೆ ಅದನ್ನ ಕೇಳಿದ್ರೆ ಅವನ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾನಂತ. ಅದಕ್ಕೆ ನಾನು ಆ ವಿಷಯ ಮಾತಾಡ್ಲಿಲ್ಲ. ಬಟ್ ಅವ್ನು ಹುಷಾರಾದ. ಬಟ್ ಯಾವೊಂದು ಕಾರಣದಿಂದ ಇದು ಹಿಂಗೆ ಅಂದ್ರೆ ಇದು ಗುಣಮುಖ ಮಾಡಕ್ಕಾಗಲ್ವಾ, ಹುಷಾರಾಗಲ್ವಾ? ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಹಲೋ, ಹೇಳಿ ನಿಮ್ಮ ಸಮಸ್ಯೆ ಏನು? ಅದೇ ಅವ್ರ ಫ್ರೆಂಡ್ಗೆ ನಿಮ್ಮ ಫ್ರೆಂಡಿಗೆ ಫಿಟ್ಸ್ ಬಂತು, ಅದು ಏನು ಕಾರಣದಿಂದ ಬಂದಿದೆ ಅಂತಲ್ಲ? ಹಾ ಸರ್, ಅಂದ್ರೆ ನಂದೇನಂದ್ರೆ ನಾವು ಪದ ಕರೆಕ್ಟ್ ಮಾಡ್ತಿದ್ವಲ್ಲ, ನಾವು ಕಾಲ್ ಮಾಡಿದೆ, ಅಂದ್ರೆ ತಿಳ್ಕೊಂಡ್ರೆ ಅವ್ನಿಗೆ ಆತರ ಟ್ರೀಟ್ಮೆಂಟ್ ಕೊಡಿಸ್ಬೋದೇನೋ ಅಂತ. ಅದೇ ಫಸ್ಟ್ ಅವ್ರನ್ನ ಕರ್ಕೊಂಡ್ಬಂದು ತೋರಿಸ್ಬೇಕಾಗುತ್ತೆ, ಏನು ಕಾರಣದಿಂದ ಬಂದಿದೆ ಅಂತ ನೋಡಬೇಕು. ನೋಡಬೇಕು ಅಂತಂದ್ರೆ ಕೆಲವೊಂದು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತೀವಿ, ಏನಾರ ಬ್ಲಡ್ಡಲ್ಲಿ ಏನಾರು ಚೇಂಜ್ ಇದೆ ಅಂತ ನೋಡಬೇಕು. ಅದಾದಮೇಲೆ ಇಮೇಜಿಂಗ್ ಸ್ಟಡೀಸ್ ಅಂತ ಮಾಡ್ತೀವಿ, ಬ್ರೈನ್ದು ಒಂದು ಇಮೇಜಿಂಗ್, CT ಸ್ಕ್ಯಾನ್ ಇಲ್ಲ MRI ಸ್ಕ್ಯಾನ್ನ ಮಾಡಿದರೆ ಒಳ್ಳೆಯದು. ಅದ್ರ ಜೊತೆಗೆ ಒಂದು ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ EEG ಅಂತ ಟೆಸ್ಟ್ ಮಾಡ್ತೀವಿ. ಬ್ರೈನಿಗೆ ತಲೆಗೆ ನಾವು ವೈರ್ಸ್ನೆಲ್ಲ ಅಟ್ಯಾಚ್ ಮಾಡಿ ಆ ಬ್ರೈನ್ ವೇವ್ಸಲ್ಲಿ ಏನಾರು ಚೇಂಜಸ್ ಇದೆ ಅಂತ ನೋಡಿ ಅದನ್ನ ರೆಕಾರ್ಡ್ ಮಾಡಿ ನೋಡ್ತೀವಿ. ಅದರಲ್ಲಿ ಏನಾದ್ರು ಅಬ್ನಾರ್ಮಲ್ ಇದ್ದರೆ ಅದನ್ನು ಟ್ರೀಟ್ ಮಾಡಬೇಕಾಗುತ್ತೆ. ಫಸ್ಟು ಏನು ಕಾರಣ ಅಂತ ತಿಳ್ಕೊಬೇಕು, ಅದು ನೋಡ್ಕೊಂಡು ಟ್ರೀಟ್ ಮಾಡ್ಬೋದೋ ಬೇಡವೋ ಅಂತ ಡಿಸೈಡ್ ಮಾಡ್ಬೋದು. ಆಲ್ರೆಡಿ ನಾವು ಚೆಕ್ಅಪ್ ಮಾಡ್ತೀವಿ ಇಲ್ಲ ಇದ್ರಾಗ ರಾಣೆಬೆನ್ನೂರಾಗ ನಮ್ಮೂರಾಗ. ಅಂದ್ರೆ ಓಕೆ, ಇವಾಗ ಅವ್ನು ಹುಷಾರಾಗಿದ್ದಾನೆ. ಸಡನ್ ಆಗಿ ಅಂದ್ರೆ ಅದರಿಂದ ನಾವು ಮನೆಯಲ್ಲೇ ಇರೋಂತ ಇವಾಗ ಅಂದ್ರೆ ಮನೆ ಮದ್ದು ಉಪಯೋಗಿಸಿ ನಾವೇನು ಮಾಡಕ್ಕಾಗಲ್ಲ, ಗುಣಮುಖ ಮಾಡಕ್ಕಾಗಲ್ಲ. ಗುಣಮುಖ ಅಂತಲ್ಲ, ಅವರು ಮಿನಿಮಮ್ ಈ ಫಿಟ್ಸ್ ಕಾಯಿಲೆ ಬಂದ ಮೇಲೆ ಮಿನಿಮಮ್ 3 years ಮಾತ್ರೆಗಳನ್ನ ತಗೊಬೇಕಾಗುತ್ತೆ. ಅದನ್ನ ಕಂಟಿನ್ಯೂಸ್ ಆಗಿ ಬಿಡಬಾರ್ದು. ಮಧ್ಯದಲ್ಲಿ ಆ 3 ವರ್ಷ ಆದ್ಮೇಲೆ ನಾವು ಟೆಸ್ಟ್ ಮಾಡಿ ಮತ್ತೆ ನೋಡ್ತೀವಿ. ಅದರಲ್ಲಿ ಏನಾರ ಅವರು ಟೆಸ್ಟ್ ಮಾಡಿ ನೋಡಿದ್ಮೇಲೆ ನಿಲ್ಸೋಂಥ ಚಾನ್ಸಸ್ ಇದೆ ಅಂತಂದರೆ ಅದನ್ನು ಮಾತ್ರೆ ಡೋಸ್ನ ಕಮ್ಮಿ ಮಾಡಿ ನಿಲ್ಲಿಸ್ತೀವಿ. ಅದಾದಮೇಲೆ ಬರೋಂಥ ಚಾನ್ಸಸ್ ಅವರಿಗೆ ಕಮ್ಮಿ ಇರ್ತದೆ. 30 to 50% ಚಾನ್ಸಸ್ ಕಮ್ಮಿ, 50% ಬರೋದಿಲ್ಲ ಅವರಿಗೆ. ಓಕೆ
ಓಕೆ ಗಣೇಶ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಪಿಟ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇದ್ರಿ. ಹಾಗೆ ನನ್ನಲ್ಲೂ ಕೂಡ ಕೆಲವು ಡೌಟ್ಸ್ ಇದೆ. ಈ ಬಗ್ಗೆ ನಾನು ನಿಮ್ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಡೈಲಿ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಸಂಖ್ಯೆಗೆ ಕರೆ ಮಾಡಿ ನಿಮ್ಮಲ್ಲಿರುವಂತಹ ಸಮಸ್ಯೆಗೆ ಡಾಕ್ಟರ್ ಇಂದ ನೇರವಾಗಿ ಪರಿಹಾರವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಈಗ ತಗೊಳ್ತಾ ಇದ್ದೀನಿ ಒಂದು ಚಿಕ್ಕ ಬ್ರೇಕ್. ಚಿಕ್ಕದೊಂದು ಬ್ರೇಕ್ನ ನಂತರ ಡೈಲಿ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ಮಹಾದೇವ್ ಅಂತ ಹೇಳಿ ರಾಜಾಜಿನಗರದಿಂದ. ಸರ್, ಸ್ವಲ್ಪ ಜೋರಾಗಿ ಮಾತಾಡಿ. ನಾಗರಾಜ್ ಅವರೇ. ಮಹಾದೇವ್ ಅಂತ ಮೇಡಮ್, ರಾಜಾಜಿನಗರದಿಂದ. ಸರ್ ಹೇಳಿ, ಏನ್ ಸಮಸ್ಯೆ? ನಾವು 2.5 ವರ್ಷದಿಂದ ಟ್ಯಾಬ್ಲೆಟ್ಸ್ ತಗೊಂತಾ ಇದೀವಿ. ಓಕೆ. ಅದು 2.5 ವರ್ಷ ಹಿಂದೆ ನಮ್ಗೆ ಕಾಣಿಸ್ಕೊಂಡಿತ್ತು, ಅದು ಫಿಟ್ಸ್ ತರ. ಓಕೆ. ಅದು ಕಂಟಿನ್ಯೂಸ್ ಆಗಿ 1.5 year ತಗೊಂಡು ಏನು ಬನ್ನಿ ಅಂತ ಹೇಳಿದ್ರು ಡಾಕ್ಟರ್. ಡೈಕೋರೆಟ್ ER 500 mg ಟ್ಯಾಬ್ಲೆಟ್ ತಗೊಂತಿದ್ವಿ ನಾವು. ಓಕೆ. ಮತ್ತೆ ಆಮೇಲೆ ಹೋಗಿದ್ಕೆ ಅದು 500 mg ಇರೋದನ್ನ 250 mg ರೆಡ್ಯೂಸ್ ಮಾಡಿದ್ರು. ಅದೇನಾಯ್ತು, ಒಂದು 6 ತಿಂಗಳು ತಗೊಂಡೆ. ಆಮೇಲೆ ಒಂದು ವಾರ ಏನೋ ಡಿಸ್ಕಂಟಿನ್ಯೂ ಮಾಡಿದೆ ಅನ್ಸುತ್ತೆ, ಟ್ಯಾಬ್ಲೆಟ್ ಸಿಕ್ಕಿಲ್ಲ ಅಂತ ಏನೋ ಇದಕ್ಕೆ ಡಿಸ್ಕಂಟಿನ್ಯೂ ಮಾಡಿದೆ. ಅದೇನಾಗಿದೆ ಅಂದ್ರೆ ಒಂದು ವಾರ ಬಿಟ್ಟಿದ್ದಕ್ಕೆ ಮತ್ತೆ ಬಂದಿದೆ. ಓಕೆ. ಮತ್ತೆ ಇವಾಗ ಟ್ಯಾಬ್ಲೆಟ್ ಚೇಂಜ್ ಮಾಡಿದ್ದಾರೆ, ಮತ್ತೆ 3 years ಕಂಟಿನ್ಯೂ ಮಾಡಕ್ಕೆ ಹೇಳಿದ್ದಾರೆ. ಓಕೆ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೊಳ್ಳಿ. ಓಕೆ. ಹಲೋ, ಹೇಳಿ ಸರ್, ಹೇಳಿ. ನಮಸ್ತೆ ಸರ್. ಈಗ ನೀವು ಮಾತ್ರೆ ಡಿಸ್ಕಂಟಿನ್ಯೂ ಮಾಡಿದ್ರಲ್ಲ, ಆತ ಅಬ್ರಪ್ಟ್ ಆಗಿ ಸಡನ್ ಆಗಿ ಡಿಸ್ಕಂಟಿನ್ಯೂ ಮಾಡಬಾರ್ದು ಈ ಫಿಟ್ಸ್ ಮಾತ್ರೆಗಳನ್ನ. ಅದು ಏನಾಗಿದೆ ಅಂದ್ರೆ ಟ್ಯಾಬ್ಲೆಟ್ ಸಿಕ್ಕಿಲ್ಲ ಸರ್, ನಾವು ಇರೋ ಜಾಗಕ್ಕೆ. ಅಲ್ಲ, ಯೂಶಲಿ ಏನ್ ಮಾಡಬೇಕು, ನಿಮಗೆ ಅಟ್ಲೀಸ್ಟ್ ಬೇಕಾಗಿರೋ ಮಾತ್ರೆನ ಒಂದು 10 ದಿನ ಇಲ್ಲ 15 ದಿನ ಜಾಸ್ತಿ ಅಷ್ಟು ಮಾತ್ರೆನ ತಂದು ಇಟ್ಕೊಂಡಿರ್ಬೇಕು, ಒಂದು ಸ್ವಲ್ಪ ಜಾಸ್ತಿ. ಅಬ್ರಪ್ಟ್ ಟೈಮ್ ಒಂದು ಸಡನ್ ಆಗಿ ಬಿಡಕ್ಕೆ ಹೋಗ್ಬಾರ್ದು. ಅಕಸ್ಮಾತ್ ಒಂದು ಡೋಸ್ ಏನಾರ ಮಿಸ್ ಆದ್ರೂ ವಿತಿನ್ 24 hours ಒಂದು ಡೋಸ್ನ ನೀವು ಎಕ್ಸ್ಟ್ರಾ ತಗೊಬೋದು. ಅರ್ಥ ಆಯ್ತಾ? ಆಮೇಲೆ ನಿದ್ದೆನೂ ಗೆಡಬಾರ್ದು, ಹೊಟ್ಟೆ ಇಟ್ಕೊಂಡಿರ್ಬಾರ್ದು, ಮತ್ತೆ ತುಂಬಾ ಟೆನ್ಷನ್ ತಗೊಬಾರ್ದು ಈ ಕಾಯಿಲೆಯಲ್ಲಿ. ಸಡನ್ ಆಗಿ ಈ ತರ ಮಾತ್ರೆನ ಡಿಸ್ಕಂಟಿನ್ಯೂ ಮಾಡಿದ್ರೆ ಬರುತ್ತೆ. ಆ ಮಾತ್ರೆ ನಿಲ್ಸೋದಕ್ಕೂ ಕೆಲವೊಂದು ಮೆಥಡ್ಸ್ ಇದೆ, ಅದೇ ಪ್ರಕಾರ ನಿಲ್ಸಿದ್ರೆ ಒಳ್ಳೇದು. ಇವಾಗ ನಾನು ವ್ಯಾಲ್ಪಾಯ್ಡ್ CR 300 mg ತಗೊಂತಾ ಇದ್ದೀನಿ, ಬೆಳಗ್ಗೆ ಒಂದು ಸಂಜೆ ಒಂದು. ಅದು ನೀವು ಎಷ್ಟು ದಿನಕ್ಕೊಂದ್ಸಲಿ ಫಾಲೋ ಅಪ್ ಮಾಡ್ತಾ ಇದ್ದೀರಾ ಡಾಕ್ಟರ್ ಹತ್ರ? ಡಾಕ್ಟರ್ ನಾನು ಆಲ್ರೆಡಿ ಲಾಸ್ಟ್ 2 months ಬ್ಯಾಕ್ ಹೋಗಿದ್ದೆ. ಅದೇ 2 months ಅಲ್ಲ 3 months ಒಂದ್ಸಲಿ ನೀವು ಫಾಲೋ ಅಪ್ ಮಾಡ್ತಾ ಇರಬೇಕು. ಆ ಟೈಮಲ್ಲಿ ಬ್ಲಡ್ ಟೆಸ್ಟ್ಗಳನ್ನು ಮಾಡ್ತಾರೆ, ಅದ್ ನೋಡ್ಕೊಂಡು ಅವರು ಸಿಟಿ ಸ್ಕ್ಯಾನ್ ಮಾಡಿದ್ರು ಸರ್, EEG ಮಾಡಿದ್ರು, ಸಿಟಿ ಸ್ಕ್ಯಾನ್ ಮಾಡಿದ್ರು. ಸಿಟಿ ಸ್ಕ್ಯಾನ್ ಅಲ್ಲೆಲ್ಲ ನಾರ್ಮಲ್ ಇದೆ, EEG ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿ ಟ್ಯಾಬ್ಲೆಟ್ ಸಜೆಸ್ಟ್ ಮಾಡಿದ್ರು. ಆ ಪ್ರಾಬ್ಲಮ್ ಇದ್ದಾಗ ನಾವು ಮಾತ್ರನ ಇಮಿಡಿಯೇಟ್ ಆಗಿ ನಿಲ್ಸಂಗಿಲ್ಲ, ಮಾತ್ರ ನೋಡ್ಕೊಂಡು ಆಮೇಲೆ ಮತ್ತೆ ನಿಲ್ಸೋದಕ್ಕಿಂತ ಮುಂಚೆನೂ ನಾವು ಆ ಟೆಸ್ಟ್ಗಳನ್ನೆಲ್ಲ ಮಾಡ್ತೀವಿ. EEG ಟೆಸ್ಟ್ನ ಅದು ನೋಡ್ಕೊಂಡು ಅಬ್ನಾರ್ಮಲ್ ಆಗಿದ್ರೆ ನಿಲ್ಸೋದಕ್ಕಾಗಲ್ಲ, ನಾರ್ಮಲ್ ಆಗಿದ್ರೆ ಅವಾಗ ಟ್ರೈ ಮಾಡಿ ನೋಡ್ಬೋದು. ಇನ್ನು ಎಷ್ಟು ವರ್ಷ ಹೋಗ್ಬೇಕಾಗುತ್ತೆ ಸರ್? ಮಿನಿಮಮ್ 3 years ತಗೊಬೇಕಾಗುತ್ತೆ. ಫಿಟ್ಸ್ ಬರಬಾರ್ದು ಆ ಟೈಮಲ್ಲಿ. ಅಕಸ್ಮಾತ್ ಏನಾದ್ರು ಮಧ್ಯದಲ್ಲಿ ಬಂದರೆ ಅವತ್ತಿನ ದಿನದಿಂದ ಮತ್ತೆ 2-3 years ತಗೊಬೇಕಾಗುತ್ತೆ, ಯಾವಾಗ ಬರುತ್ತೆ ಅವತ್ತಿಂದ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ ಮಹಾದೇವ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ನಾವು ಮಾತಾಡ್ತಾ ಇದ್ವಿ ಹಾಗೆ ಫುಡ್ ಹ್ಯಾಬಿಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ಕೆಲವ್ರಿಗೆ ಪಿಟ್ಸ್ ಇರೋರು ಸಾಕಷ್ಟು ಜಂಕ್ ಫುಡ್ಸ್ ತಿಂತಾ ಇರ್ತಾರೆ. ಹಾಗೆ ಇವಾಗಿನ ಬ್ಯುಸಿ ಲೈಫ್, ಸ್ಟ್ರೆಸ್ ಲೈಫ್ ಏನಿರುತ್ತೆ, ನಮಗೆ ಅಡುಗೆ ಮಾಡ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಅಂತ ಹೇಳ್ಕೊಂಡು ನಾವು ಆಚೆ ಫುಡ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ಸೊ ಇದರಿಂದ ಏನಾದರೂ ಎಫೆಕ್ಟ್ ಆಗ್ತಾ ಇರತ್ತಾ? ಒಳ್ಳೆ ಫುಡ್ಡನ್ನು ತಗೊಳ್ಳೋದು ಒಳ್ಳೇದು ಈ ಕಾಯಿಲೆಯಲ್ಲಿ. ಆಮೇಲೆ ಟೈಮಿಗೆ ಕರೆಕ್ಟಾಗಿ ತೊಗೊಬೇಕು. ಹೇಳಿದಲ್ಲ, ಈಗ ಮಾರ್ನಿಂಗು, ಆಫ್ಟರ್ನೂನ್, ಈವ್ನಿಂಗು 3 ಟೈಮಿಗೂ ಊಟ ಮಾಡೋಂಥ ಮೀನ್ಸ್ ತಿಂಡಿ ಊಟ ಎಲ್ಲ ಟೈಮಿಗೆ ಕರೆಕ್ಟಾಗಿ ಮಾಡೋಂಥದ್ದು ಒಳ್ಳೇದು. ಹೊಟ್ಟೆ ಹಸ್ಕೊಂಡಿರಬಾರ್ದು. ಯಾವುದೇ ರೀತಿ ಈ ಥರದ ಪಥ್ಯ ಅಂತ ಇಲ್ಲ, ಬಟ್ ನಾರ್ಮಲ್ ಡಯಟಿಗೆ ಮೀನ್ಸ್ ವೆಜಿಟೇಬಲ್ ಡಯಟು ಮತ್ತು ಈಗ ನಾನ್ ವೆಜ್ ತಿಂತಾ ಇದ್ರು ಅದನ್ನು ಲಿಮಿಟೆಡಲ್ಲಿ ಇಟ್ಕೊಳ್ಳೋಂಥದ್ದು ಒಳ್ಳೇದು. ಓಕೆ. ಸೊ ಡಾಕ್ಟರ್, ಇನ್ನು ಸ್ವಿಮ್ಮಿಂಗ್ ಮತ್ತೆ ಡ್ರೈವಿಂಗ್ ಎಲ್ಲ ಮಾಡಬಾರ್ದು ಪಿಟ್ಸ್ ಇರೋರು ಅನ್ನುವಂಥ ಮಾತು ನಮ್ಗೆ ಅವಾಗವಾಗ ಡಾಕ್ಟರ್ ಕಡೆಯಿಂದ ಸಜೆಷನ್ಸ್ ಬರ್ತಾ ಇರುತ್ತೆ. ಸೊ ಏನಕ್ಕೆ ಈ ರೀತಿಯಾಗಿ? ಯೂಶಲಿ ಮೂರ್ಛೆ ರೋಗ ಇರೋರಿಗೆ ನಾವು ಸ್ವಿಮ್ಮಿಂಗ್ ಮಾಡೋದಕ್ಕೆ, ಈಜಕ್ಕೆ ಹೋಗೋದಕ್ಕೆಲ್ಲ ಹೇಳೋದಿಲ್ಲ. ಯಾಕಂದರೆ ಸ್ವಿಮ್ ಮಾಡಬೇಕಾದ್ರೂ ಇದು ಫಿಟ್ಸ್ ಬಂದರೆ ಅವ್ರ ಲೈಫಿಗೆ ಅದು ಥ್ರೆಟನ್ ಆಗೋಂಥ ಚಾನ್ಸಸ್ ಇರುತ್ತೆ. ಒಂದು. ಎರಡನೇದು, ಡ್ರೈವಿಂಗನ್ನು ನಾವು ನಮ್ಮ ದೇಶದಲ್ಲಿ ಆ್ಯಕ್ಚುಲಿ ಫಿಟ್ಸ್ ಇರೋರಿಗೆ ಡ್ರೈವಿಂಗ್ ಅಲೌಡ್ ಇಲ್ಲ. ಎಷ್ಟೋ ಜನ ಈಗ ಮಾತ್ರೆ ತಗೊಂತಾ ಇರ್ತಾರೆ, ನಾನು ಮಾತ್ರೆ ತಗೊಂತೀನಿ ಅಂತ ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಓಕೆ ಡಾಕ್ಟರ್, ಇವಾಗ ಕಾಲರ್ ಒಬ್ರು ರೆಡಿ ಇದ್ದಾರೆ, ಮಾತಾಡೋಣ. ಹಲೋ. ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಸುಧಾ ಅಂತ. ಸರಿ ಸುಧಾ ಅವರೇ, ಹೇಳಿ ಸಮಸ್ಯೆ ಏನು? ಸಮಸ್ಯೆ ಇದು, ಒಂದ್ ಮಗುಗೆ 7 ತಿಂಗಳಲ್ಲಿ ಹುಟ್ಟಿದೆ ಮಗು. ಅವಾಗ ಹುಟ್ಟಾಗ ಫಿಟ್ಸ್ ಬಂದಿತ್ತು. ಓಕೆ, ಹೇಳಿ.
ಅದು ಇವಾಗ ಸಿರಪ್ ಕೊಟ್ಟಿದ್ರು ಮಗುಗ್ ಹಾಕಕ್ಕೆ ಒಂದ್ 3 months ಹಾಕಿ ಅಂತ 3 months ಹಾಕಿ ಅಂತ ಕೊಟ್ಟಿದ್ರು. ಈಗ ಗಾರ್ಡಿಯನ್ ಸಿರಪ್ ಅಂತ ಕೊಟ್ಟಿದ್ರು. ಇವಾಗ ನಾವ್ ಅದನ್ನ ನಿಲ್ಸಿದೀವಿ. ಏನು ತೊಂದ್ರೆ ಇದೆಯಾ ಮುಂದಕ್ಕೆ, ಯಾವ ತರ ಚೆಕಪ್ ಮಾಡಿಸ್ಬೇಕು ಏನು ಅಂತ ಹೇಳೋಣ ಅಂತ ಫೋನ್ ಮಾಡಿದ್ವಿ. ಓಕೆ, ಡಾಕ್ಟರ್ ಹತ್ರ ಮಾತಾಡಿ. 3 ತಿಂಗಳಲ್ಲಿ ಅದು ಫಿಟ್ಸ್ ಬಂದಿತ್ತು ಅಂದ್ರಲ್ಲ, ಫಿಟ್ಸ್ ಬಂದಿದ್ದು ಯಾವಾಗ? ಹುಟ್ಟಿದ ತಕ್ಷಣ ಬಂತ ಇಲ್ಲ ಯಾವಾಗಲ ಜ್ವರ ಬಂದಿತ್ತು? ಅವಾಗ ಫಿಟ್ಸ್ ಬಂದಾಗ ಜ್ವರ ಏನಾರ ಬಂದಿತ್ತಾ? ಇಲ್ಲ, ಗೊತ್ತಿಲ್ಲ ಸರ್. ಹುಟ್ಟಿದ ತಕ್ಷಣ ಡಾಕ್ಟರ್ ಅಂದ್ರು ಅದನ್ನ ಮಗುನ ಇದ್ರಲ್ಲಿ ಇಟ್ಟಿದ್ರು NIC ವಾರ್ಡ್ ಅಲ್ಲಿ. ಅವಾಗ ಫಿಟ್ಸ್ ಬಂದಿತ್ತು ಅಂತಂದ್ರು. ಅವಾಗ ಗಾರ್ಡಿಯನ್ ಸಿರಪ್ ಮಾತ್ರ ಕೊಟ್ಟಿದ್ರು. ಆಮೇಲೆ ಮತ್ತೆ ಏನು ಕೊಡ್ಲಿ ಅಷ್ಟೇ, 3 ತಿಂಗಳು ಆದ್ಮೇಲೆ ಸ್ಟಾಪ್ ಮಾಡಿ ಅಂತಂದ್ರು. ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದ್ರೆ, ಈ ಹುಟ್ಟಿದಾಗ ಮೀನ್ಸ್ ಅವ್ರು ಹೇಳಿದ್ದು 7 ತಿಂಗಳಿಗೆ ಹುಟ್ಟಿದೆ ಮಗು ಅಂತ, ಪ್ರಿಮೆಚೂರ್ ಡೆಲಿವರಿ ಆಗಿದೆ. ಆ ಪ್ರಿಮೆಚೂರ್ ಡೆಲಿವರಿ ಆದವರಿಗೆ ಕೆಲವು ರಿಸ್ಕ್, ಒಂದ್ ಸ್ವಲ್ಪ ರಿಸ್ಕ್ ಬೇರೆ ಮಕ್ಕಳಿಗಿಂತ ಜಾಸ್ತಿ ಇರುತ್ತೆ ಫಿಟ್ಸ್ ಬರೋಂಥದ್ದು. ಆ ಫಿಟ್ಸ್ ಬಂದಿದ್ರೆ ಆ ಟೈಮಲ್ಲಿ ಕೆಲವರು ಅಪ್ ಟು 6 months ಟ್ರೈ ಮಾಡಿ ನೋಡ್ತಾರೆ. ಅದು ಏನು ಕಾರಣಕ್ಕೆ ಬಂದಿದೆ ಆ ಟೈಮಲ್ಲಿ ಅನ್ನೋದು ಇಂಪಾರ್ಟೆಂಟ್ ಅಮ್ಮ. ಈಗ ಜ್ವರ ಬಂದು ಆ ಟೈಮಲ್ಲಿ ಜ್ವರ ಏನಾರು ಬಂದಿದ್ರೆ ಅದಕ್ಕೆ ಎವ್ಯಾಲ್ಯೂಯೇಟ್ ಮಾಡಬೇಕು. ಏನಾರು ಬ್ಲಡ್ CSF ಟೆಸ್ಟ್ ಅಂತ ಮಾಡಿರ್ತಾರೆ, ಬ್ರೈನ್ ಫ್ಲೂಯಿಡ್ ಟೆಸ್ಟ್ನ. ಆ ಟೆಸ್ಟಲ್ಲಿ ಏನಾರು ಇನ್ಫೆಕ್ಷನ್ ಅದು ಆ ಥರ ಏನಾರು ಇತ್ತು ಅಂದರೆ ಇನ್ಫೆಕ್ಷನ್ ಟ್ರೀಟ್ ಮಾಡಿ ಒಂದು ಕೆಲವು ದಿನಗಳ ಕಾಲ ಈ ಮಾತ್ರೆಗಳನ್ನ, ಇಂಜೆಕ್ಷನ್ಗಳನ್ನ ಇಲ್ಲ ಸಿರಪ್ನ ಕೊಡ್ತೀವಿ. ಏನು ಕಾರಣದಿಂದ ಆಗಿದೆ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ. ಹೌದಾ? ಅದೇ ಹೇಳಿದ್ರು ಡಾಕ್ಟರ್ ಅವತ್ತು, ಹೇಳಿದ್ರು ನಮ್ಗೆ ಅವಾಗ ಬಂದಿದೆ ಅಷ್ಟೇ, ಆಮೇಲೆ ನೋಡೋಣ ಇನ್ನು ನೆಕ್ಸ್ಟ್ ಏನ್ ಸ್ಟೇಜ್ ತಗೋಬೇಕು. ಆಮೇಲೆ ಬಂದಿಲ್ಲ ಅಂದ್ಬಿಟ್ಟು ಸುಮ್ನೆ ನಿಲ್ಸ್ಬಿಟ್ಟು ಗಾರ್ಡಿಯನ್ ಸಿರಪ್ ಕೊಟ್ಟು, ಅದಕ್ಕೆ ಇನ್ನೇನ್ ತೊಂದ್ರೆ ಏನಿಲ್ವಾ ಅಂತ ಕೇಳೋದಕ್ಕೆ. ಈಗ ಅಬ್ಸರ್ವ್ ಮಾಡಿ, ಹೇಗಿರೋ ನಿಲ್ಸಿದ್ರೆ ಅಬ್ಸರ್ವ್ ಮಾಡಿ ನೋಡಿ, ಮತ್ತೆ ಆ ಥರ ಏನಾದ್ರು ಬಂತು ಅಂದ್ರೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಪರವಾಗಿಲ್ಲ. ಇದೇ ತರ ಕಂಟಿನ್ಯೂ ಮಾಡಿದ್ರೆ ಆಯ್ತು. ಅಬ್ಸರ್ವ್ ಮಾಡಿ. ಅದೇನ್ ಬರೋ ಚಾನ್ಸಸ್ ಇರಲ್ವಲ್ಲ, ಯಾಕಂದ್ರೆ ಇವಾಗ ಸಿರಪ್ಸ್ ಎಲ್ಲ ಕೊಟ್ಟಿರ್ತೀವಲ್ವಾ. ಹೌದು, ಯೂಶಲಿ 70% ಬರೋಂಥ ಚಾನ್ಸಸ್ ಇರಲ್ಲ. ನೋಡೋಣ, ಅಬ್ಸರ್ವೇಷನ್ ಇರಲಿ. ಅವ್ರೇನು ಜಾಸ್ತಿ ರಿಸ್ಕ್ ತಗೊಳ್ಳೋಂಥ ಆಕ್ಟಿವಿಟೀಸ್ ಏನು ಮಾಡೋದು ಬೇಡ ಅಷ್ಟೇ. ಓಕೆ ಸರ್. ಅದಕ್ಕೆ ಭಯ ಅಲ್ವಾ, 5 months ಮಗುಗೆ, ಅದಕ್ಕೋಸ್ಕರ ಹೆಂಗೆ ಇರುತ್ತೆ ಏನಂತ ಕೇಳೋಣ. ನೋಡೋಣ, ಅಪ್ ಟು 5 years ಆಗಿ ಅಬ್ಸರ್ವೇಷನ್ ಮಾಡಿ ಡಾಕ್ಟರ್ಸ್ನ ಫಾಲೋ ಅಪ್ ಮಾಡ್ತಾ ಇರಿ. ಓಕೆ, ಧನ್ಯವಾದಗಳು ಸುಧಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ನೀವು ಹೇಳ್ತಾ ಇದ್ದೀರಿ ನಮ್ಮ ದೇಶದಲ್ಲಿ ಪೆಟ್ಸ್ ಇರೋರಿಗೆ ಡ್ರೈವಿಂಗ್ ಅಲೋ ಇಲ್ಲ ಅಂತ. ಹೌದು, ನಮ್ಮ ದೇಶದಲ್ಲಿ ಈಗ ಆ್ಯಕ್ಚುಲಿ ಡ್ರೈವಿಂಗ್ ಲೈಸೆನ್ಸ್ ಆ್ಯಕ್ಟ್ ಪ್ರಕಾರ ಯಾವುದೇ ವ್ಯಕ್ತಿಗೆ ಈ ಮೂರ್ಛೆ ರೋಗ ಇದ್ದರೆ ಇಲ್ಲ ಫಿಟ್ಸ್ ಏನಾದ್ರು ಬರ್ತಾ ಇದೆ ಅಂತಂದರೆ ಟ್ರಾಫಿಕ್ ಇದ್ರ ಪ್ರಕಾರ ಅವರು ವೆಹಿಕಲ್ಸ್ನ ಓಡಿಸ್ಬಾರ್ದು. ಯಾಕಂತಂದರೆ ಅದು ಒಂದು ಅವರಿಗೆ ಸೇಫ್ಟಿ ಇಲ್ಲ, ಮತ್ತು ನೆಕ್ಸ್ಟ್ ನಾವು ಯಾರು ಓಡಾಡ್ತಾ ಇರ್ತಾರೆ ಮತ್ತು ಇನ್ನು ಮುಂದೆ ಹೋಗ್ತಾ ಇರೋ ವೆಹಿಕಲ್ಸ್ ಇರುತ್ತೆ ಅವ್ರಿಗೂ ಸೇಫ್ಟಿ ಇರಲ್ಲ. ಅದಕ್ಕೋಸ್ಕರ ಈ ಡ್ರೈವರ್ಸಿಗೆ ಆಗಲಿ, ಲಾರಿ ಡ್ರೈವರ್ಸಿಗೆ ಆಗಲಿ, ಅವ್ರಿಗೆಲ್ಲದಕ್ಕೂ ಫಿಟ್ನೆಸ್ ಕೊಡೋದಕ್ಕಿಂತ ಮುಂಚೆನೇ ಈ ಫಿಟ್ಸ್ ಇದೋ ಇಲ್ಲ ಅಂತ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಮಾಡಿ ಆ ಥರ ಇತ್ತು ಅಂದರೆ ಅವರಿಗೆ ಯೂಶಲಿ ಡ್ರೈವಿಂಗ್ ಮಾಡೋಂಥದ್ದು ಕೊಡೋಂಗಿಲ್ಲ. ಓಕೆ, ಇನ್ನು ಡಾಕ್ಟರ್, ಜೆನೆಟಿಕಲಿ ನಮಗೆ ಪಿಟ್ಸ್ ಬರುವಂಥ ಸಾಧ್ಯತೆಗಳೇನಾದ್ರು ಇದೆಯಾ ಅಂತ? ಈಗ ಜೆನೆಟಿಕ್ ಕಾಸಸ್ ಅಂತ ಇರುತ್ತೆ. ಯೂಶಲಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಈಗ ಅಮೈನೋ ಆಸಿಡೋಪಥೀಸ್ ಅಂತ ಹೇಳ್ತೀವಿ, ಇಲ್ಲ ನ್ಯೂರೋ ಡಿಜನರೇಷನ್ ಕಾಯಿಲೆ ಇರ್ತವೆ, ಕೆಲವು ನ್ಯೂರೋನಲ್ ಸ್ಟೀರಾಯ್ಡಲ್ ಲೈಪೋಫಿಸಿನೋಸಿಸ್ ಅಂತ ಇದೆ. ಈ ಥರ ಕಾಯಿಲೆಗಳಿದ್ರೆ ಅದು ಜೆನೆಟಿಕ್ಸ್ ಜೀನ್ಸಲ್ಲಿ ಬರೋಂಥ ಚಾನ್ಸಸ್ ಇರುತ್ತೆ. ಕೆಲವೊಂದು ಈಗ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಲೈಕ್ ಡೌನ್ ಸಿಂಡ್ರೋಮ್ ಅಂತ, ಮಂಗಲೈಟ್ ಫೇಸ್ ಎಲ್ಲ ಇರುತ್ತೆ, ಅದರಲ್ಲಿ ಮೆಂಟಲ್ ರಿಟಾರ್ಡೇಷನ್ ಇರೋಂಥ ಚಾನ್ಸಸ್ ಇದೆ. ಅಂಥ ಮಕ್ಕಳಲ್ಲೂ ಈ ಕಾಯಿಲೆ ಬರೋಂಥ ಚಾನ್ಸಸ್ ಇರುತ್ತೆ. ಪ್ಲಸ್ ಸೆರೆಬ್ರಲ್ ಪ್ಯಾಲ್ಸಿ ಇದ್ರು ಇದು ಬರೋಂಥ. ಇವಾಗ ಒಂದು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ಕಾರ ಮೇಡಮ್. ಸರ್, ನಿಮ್ಮ ಹೆಸರು? ಜಯರಾಮ್ ಅಂತ ಮೇಡಮ್. ಸರಿ, ಜಯರಾಮ್ ಅವರೇ ಹೇಳಿ, ಸಮಸ್ಯೆ ಏನು? ಮೇಡಮ್, ನಮ್ಮ ಫಾದರ್ ಅವ್ರಿಗೆ. ಹಲೋ, ಹೇಳಿ, ಕೇಳಿಸ್ತಾ ಇದೆ. ಮೇಡಮ್, ನಮ್ಮ ಫಾದರ್ ಅವ್ರಿಗೆ GBM 4 ಆಗಿತ್ತು. ಓಕೆ. ಅವ್ರಿಗೆ ರೀಸೆಂಟ್ ಆಗಿ ಒಂದು ಫಿಟ್ಸ್ಗೆ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ರು. ಹಲೋ, ಹೇಳಿ ಕೇಳಿಸ್ತಾ ಇದೆ, ಹೇಳಿ. ಮೇಡಮ್, ರೀಸೆಂಟ್ ಕಂಟಿನ್ಯೂಸ್ ಆಗಿ ಫಿಟ್ಸ್ ಬಂದ್ಬಿಟ್ಟು ಮೇಡಮ್, ಒಂದು 10 days ಬ್ಯಾಕ್ ಅವ್ರಿಗೆ. ಓಕೆ. ಆಮೇಲೆ ಅದರಿಂದ ಪ್ರಾಬ್ಲಮ್ ಆಗಿ ಅವರು ಎಕ್ಸ್ಪೈರ್ಡ್ ಆಗ್ಬಿಟ್ಟು ಫಿಟ್ಸ್ ಬಂದಿದೆ, ಹೋಗಿರೋ ಚಾನ್ಸಸ್ ಇದೆ ಮೇಡಮ್ ಅದು. ಓಕೆ, ಸರಿ, ಡಾಕ್ಟರ್ ಹತ್ರ ಮಾತಾಡಿ ಜಯರಾಮ್ ಅವರೇ. ಜಯರಾಮ್ ಅವರೇ, ಫಿಟ್ಸ್ ಬಂತಲ್ಲ, ಅದು ಏನಕ್ಕೆ ಬಂದಿದೆ ಅಂತ ಹೇಳಿದ್ರು ಡಾಕ್ಟರ್? ಸರ್, ಆಕ್ಚುಲಿ ಸರ್ ಅವ್ರಿಗೆ ಬಂದ್ಬಿಟ್ಟಿದೆ GBM 4 ಇತ್ತು ಸರ್. ಅದು ಏನಿತ್ತು? GBM 4 ಅಂತ ಸರ್. ಅದು GBM 4 ಸರ್. ಓಕೆ, ಬಟ್ ಬ್ರೈನ್ ಅಲ್ಲ? ಹೌದು ಸರ್, ಬ್ರೈನ್ ಅಲ್ಲಿ ಲೆಫ್ಟ್ ಫ್ರಂಟ್ರಲ್ GBM 4 ಅಂತ ಇತ್ತು. ಅದು ಬಂದಾಗ ಸರ್, ಅದು ಇವಾಗ ರೀಸೆಂಟ್ ಆಗಿ ಫಿಟ್ಸ್ ಬಂತು ಸರ್ ಅವ್ರಿಗೆ. ಅದು ಆಕ್ಚುಲಿ ಬ್ರೈನ್ ಟ್ಯೂಮರ್ ಇದೆ ಅವ್ರಿಗೆ, GBM ಗ್ಲಯೋಬ್ಲಾಸ್ಟೋಮಾ ಮಲ್ಟಿಫಾರ್ಮೆ ಅಂತ. ಅದು ಸ್ಟೇಜ್ 4 ಇತ್ತಾ? ಹೌದು ಸರ್. ಸ್ಟೇಜ್ 4 ಇದ್ದಾಗ ಅದು ತುಂಬಾ ಲಾಸ್ಟ್ ಸ್ಟೇಜ್ ಅಷ್ಟೇ ಆಲ್ಮೋಸ್ಟ್. ಅಂತ ಟೈಮಲ್ಲಿ ಮೋಸ್ಟ್ಲಿ ಅಂತ ಟ್ಯೂಮರ್ ಇರೋಂಥ ಗೆಡ್ಡೆ ಇರೋಂಥ ಟ್ಯೂಮರ್ ಅಷ್ಟು ಸೀರಿಯಸ್ ಇರೋ ಕಾಯಿಲೆಗೆ ಈ ಫಿಟ್ಸ್ ಸಿವಿಯರ್ ಫಿಟ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಮೋಸ್ಟ್ಲಿ ಕಂಟಿನ್ಯೂಸ್ ಆಗಿ ಫಿಟ್ಸ್ ಬಂದಿರಬೇಕಲ್ಲ.
ಕಂಟಿನ್ಯೂಸ್ ಆಗಿದೆ ಸರ್. ಒಂದು 10 days ಬ್ಯಾಕ್ ಬಂದ್ಬಿಡಿ ಸರ್. ಕಂಟಿನ್ಯೂಸ್ ಆಗೈತೆ 7 ಗಂಟೆಯಿಂದ ನೈಟ್ 12 ಗಂಟೆವರೆಗೂ ಬರ್ತಾ ಇದೆ. ಇದು ನಾವು ಮುಂಚೆನೆ ಹೇಳ್ದಂಗೆ ಸ್ಟೇಟಸ್ ಎಪಿಲೆಪ್ಟಿಕಸ್ ಅಂತ ಹೇಳ್ತೀವಿ. ಇದು ತುಂಬಾ ಡೇಂಜರಸ್ ಫಿಟ್ಸ್. ಇಂಥ ಟೈಮಲ್ಲಿ ಫಿಟ್ಸ್ ಬಂದಾಗ ಕೆಲವರು ಈಗ ಆಸ್ಪಿರೇಷನ್ ಆಗಂತದ್ದು, ಲಂಗ್ ಇನ್ಫೆಕ್ಷನ್ ಆಗಂತದ್ದೆಲ್ಲ ಇರುತ್ತೆ. ಅದರಿಂದ ಆಗಿರ್ಬೋದು ಮೋಸ್ಟ್ಲಿ. ಓಕೆ ಸರ್. ಓಕೆ ಓಕೆ ಸರ್. ಓಕೆ ಜಯರಾಮ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಜೆನೆಟಿಕಲಿ ಫಿಟ್ಸ್ ಬರೋದಕ್ಕೆ ಹೇಗೆ ಸಾಧ್ಯ ಅಂತ. ಕೆಲವೊಂದು ಕ್ರೋಮೋಸೋಮಲ್ ಡಿಸಾರ್ಡರ್ಸ್, ಈಗ ಡೌನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಇನ್ನೊಂದು ಆಂಜಲ್ಮನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇಂಥ ಕಾಯಿಲೆಗಳು ಇರೋ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಇದ್ರೂ ಬರೋಂಥದ್ದು ಮೀನ್ಸ್ ಬರ್ತಾದ್ಮೇಲೆ ಬರೋಂಥದ್ದು ಚಾನ್ಸಸ್ ಇರ್ತದೆ. ಅದೇ ಥರ ಮೆಟಬಾಲಿಕ್ ಡಿಸಾರ್ಡರ್ಸ್ ಲೈಕ್ ಅಮೈನೋ ಆಸಿಡೋಪತೀಸ್ ಅಂತ ಹೇಳ್ತೀವಿ. ಮೀನ್ಸ್ ಅಮೈನೋ ಆಸಿಡ್ ಅಬ್ನಾರ್ಮಲ್ ಏನಾರ ಇತ್ತು ಅಂತ ಬರುತ್ತೆ. ಲ್ಯಾಕ್ಟೇಟ್ ಅಬ್ನಾರ್ಮಲ್ ಲೆವೆಲ್ಸ್ ಇದ್ರೂ ಬರುತ್ತೆ. ಇದೆಲ್ಲ ಸಮ್ ಜೆನೆಟಿಕ್ ಕಾಸಸ್ ಇಂದನೂ ಬರ್ಬೋದು. ಮತ್ತೆ ಕೆಲವೊಂದು ಅಯಾನ್ ಚಾನಲ್ಸ್ ಇರ್ತವೆ. ಈಗ ಪೊಟ್ಯಾಷಿಯಂ ಚಾನಲ್, ಸೋಡಿಯಂ ಚಾನಲ್ಸ್ ಅಂತ ಎಲ್ಲ ಇರುತ್ತೆ ಬ್ರೈನಲ್ಲಿ. ಸೊ ಅವೆಲ್ಲ ಅಬ್ನಾರ್ಮಲ್ ಅಯಾನ್ ಚಾನಲ್ ಅಬ್ನಾರ್ಮಿಲಿಟಿ ಇದ್ರೂ ಈ ಥರ ಫಿಟ್ಸ್ಗಳು ಕಾಯಿಲೆ ಬರೋಂಥ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಇವಾಗ ಅನುವಂಶೀಯವಾಗಿ ಫಿಟ್ಸ್ ಏನು ಬರುತ್ತೆ ಅದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ವಾ? ಈಗ ಇದುವರೆಗೂ ಏನು ಆ ಥರ ರಿಸರ್ಚ್ ಪ್ರಕಾರ ಇದುವರೆಗೂ ತಡೆಯೋಂಥದ್ದು ಏನೂ ಇಲ್ಲ. ಬಟ್ ಸುಮಾರು ಎಕ್ಸ್ಪೆರಿಮೆಂಟಲ್ ಈಗ ಅನಿಮಲ್ಸ್ ಮೇಲೆಲ್ಲ ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇದೆ. ಬೇರೆ ಹೊರದೇಶದಲ್ಲೆಲ್ಲ ತುಂಬ ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇದೆ. ನೆಕ್ಸ್ಟ್ ಬಂದರೂ ಬರ್ಬೋದು. ಬಟ್ ವಿ ಶುಡ್ ಬಿ ಹೋಪ್ಫುಲ್. ಓಕೆ, ಸೊ ಇವಾಗ ಒಟ್ಟಾರೆಯಾಗಿ ಆಧುನಿಕ ಚಿಕಿತ್ಸೆ ಏನಿದೆ ಡಾಕ್ಟರ್ ಫಿಟ್ಸ್ಗೆ? ಹಿಂದೆ ನಮಗೆ ಓನ್ಲಿ ಕೆಲವೇ ಮೆಡಿಸಿನ್ಸ್ ಇದ್ವು ಫಿಟ್ಸಿಗೆ. ಹೇಳ್ಬೇಕು ಅಂದರೆ ಫೆನಿಟೈನು, ಗಾರ್ಡಿನಾಲು ಈ ಥರ ಮಾತ್ರೆಗಳು ಇದ್ವು ಹೊರತು ತುಂಬ ನಮಗೆ ಆಪ್ಷನ್ಸ್ ಇರ್ತಿರ್ಲಿಲ್ಲ. ಡಾಕ್ಟರ್ಸ್ಗೆ ಆಗಲಿ ಪೇಷಂಟ್ಸ್ಗಳಿಗೆ ಯಾವುದೇ ಥರದ ಆಪ್ಷನ್ಸ್ ಇರ್ತಾರಿಲ್ಲ. ಅದು ಹಿಂದೆ ಕೊಡ್ತಿದ್ದ ಮಾತ್ರೆಗಳಲ್ಲೂ ಕೆಲವರಿಗೆ ತುಂಬ ಸೈಡ್ ಎಫೆಕ್ಟ್ಗಳೆಲ್ಲ ಆಗ್ತಾ ಇತ್ತು. ಈಗ ಏನಾಗಿದೆ, ಸುಮಾರು ನ್ಯೂ ಜನರೇಷನ್ ಆಂಟಿ ಎಪಿಲೆಪ್ಟಿಕ್ ಡ್ರಗ್ಸ್ ಅಂತ ಬಂದಿದೆ. ಈ ಮೂರ್ಛೆ ರೋಗಕ್ಕೆ ಹಲವಾರು ಥರದ ಟ್ರೀಟ್ಮೆಂಟ್ಸ್ಗಳು ಬಂದಿದೆ. ಆ ಮೆಡಿಸಿನ್ಸ್ಗಳಲ್ಲಿ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ, ಡೋಸೇಜು ತುಂಬ ಕಮ್ಮಿ, ಮತ್ತು ತಗೊಳ್ಳೋಂಥದ್ದು ತಗೊಳ್ಳೋದು ತುಂಬ ಈಸಿ. ಯಾರು ಬೇಕಾದ್ರೂ ತಗೊಬೋದು. ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ ಇರುತ್ತೆ. ಸುಮಾರು ಈಗ ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ಒಂದು 10ರಿಂದ 15 ವೆರೈಟೀಸ್ ಡ್ರಗ್ಸ್ಗಳಿದೆ. ಇನ್ನೂ ಕೆಲವೊಂದು ಬರ್ತಾನೆ ಇದೆ ಇನ್ನು. ಓಕೆ ಡಾಕ್ಟರ್, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ ನಮಸ್ತೆ, ನಿಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಮಾಲಾ ಅಂತ. ಮಾಲಾ ಅವರೇ, ಹೇಳಿ ಏನ್ ಸಮಸ್ಯೆ? ಮೇಡಮ್, ಈ ಪಾಪುಗೆ ಜ್ವರ ಬಂದಿತ್ತು. ಜ್ವರ ಬಂದಾಗ ಫಿಟ್ಸ್ ಬಂದಿತ್ತು. ಓಕೆ, ಅದಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ರು, PGM ಟ್ಯಾಬ್ಲೆಟ್ ಅರ್ಧ ಹಾಕೋದಿಕ್ಕೆ ಹೇಳಿದ್ರು. ಮತ್ತೆ 3 ತಿಂಗಳು ಬಿಟ್ಕೊಂಡು ಮತ್ತೆ ಜ್ವರ ಬಂದಾಗ ಜ್ವರ ಎಲ್ಲ ಕಡಿಮೆ ಆಗಿತ್ತು. ಮತ್ತೆ ತಿರ್ಗಾ ಫಿಟ್ಸ್ ಬಂದಾಗ ಆಯ್ತು ಮೇಡಮ್. ಓಕೆ, ಮಗುಗೆ ಎಷ್ಟು ವಯಸ್ಸು? ಮಗುಗೆ ವರ್ಷದ ಮೇಲೆ 3 ತಿಂಗಳು ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಬರೀ ಜ್ವರ ಬಂದಾಗ ಮಾತ್ರ ಫಿಟ್ಸ್ ಬರ್ತಾ ಇದಾ? ಹ್ಞೂ ಸರ್, ಜ್ವರ ಬಂದಾಗ ಮಾತ್ರ ಬರ್ತಾ ಇದೆ ಫಿಟ್ಸ್. ಅದೇ ಇದಕ್ಕೆ ಫೆಬ್ರೈಲ್ ಸೀಜರ್ಸ್ ಅಂತ ಹೇಳ್ತೀವಿ. ಫೆಬ್ರೈಲ್ ಸೀಜರ್ಸ್ ಈ ಮಕ್ಕಳಿಗೆ ಯೂಶಲಿ ಅರೌಂಡ್ 6 months ಇಂದ ಹಿಡಿದು 5 years ತನಕ ಬರ್ಬೋದು. ಯೂಶಲಿ ಕಾಮನ್ ಆಗಿ 18 months ಇಂದ 2 yearsಗೆ ಈ ಕಾಯಿಲೆ ಬರುತ್ತೆ ಫೆಬ್ರೈಲ್ ಸೀಜರ್ಸ್. ಇವರಿಗೆ ಈಗ ಟೆಂಪರರಿ ಮೆಡಿಸಿನ್ ಕೊಟ್ಟಿದ್ದಾರೆ, ಫೀಸ್ ಮಾತ್ರ ಕರೆಕ್ಟಾಗಿ ಕೊಟ್ಟಿದ್ದಾರೆ. ನೀವು ಏನ್ ಮಾಡಬೇಕು, ಜ್ವರ ಬಂದಿದ ತಕ್ಷಣ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅಪ್ ಟು 5 years ತನಕ ಈ ತರ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಇಮಿಡಿಯೇಟ್ ಜ್ವರ ಬಂದಾಗ ರಿಸ್ಕ್ ತಗೊಳಕ್ ಹೋಗ್ಬಿಡಿ, ಇಮಿಡಿಯೇಟ್ ಟೆಂಪರೇಚರ್ನ ಕಮ್ಮಿ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಜ್ವರ ಬಂದಿದ ತಕ್ಷಣ ಡಾಕ್ಟರ್ಸ್ಗೆ ಇಮಿಡಿಯೇಟ್ ಆಗಿ ತೋರಿಸಿ. ಓಕೆ ಓಕೆ, ಧನ್ಯವಾದಗಳು ಮಾಲಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನ ನೀವು ಹೇಳ್ತಾ ಇದ್ರಿ ಫಿಟ್ಸ್ಗೆ ಯಾವುದೇ ಪ್ರಿವೆನ್ಷನ್ ಮೆಷರ್ಸ್ ಅಂತೂ ಏನೂ ಇಲ್ಲ ಅಂತ. ಬಟ್ ಈಗ ಫಿಟ್ಸ್ ಬಂದಿದೆ, ಸೊ ಅದು ಜಾಸ್ತಿ ಹೈಯರ್ ಸ್ಟೇಜ್ಗೆ ಹೋಗದೆ ಇರೋ ಹಾಗೆ, ತೊಂದರೆ ಮಾಡದೇ ಇರೋ ಹಾಗೆ ಏನೇನೆಲ್ಲ ಮೆಷರ್ಸ್ ತಗೊಳ್ಬೋದು? ಏನೇನು ಮೆಜರ್ಸ್ ಅಂತಂದರೆ, ಈಗ ಯಾವುದೇ ಕಾಯಿಲೆ ಇರೋರಿಗೆ ಅವರು ಅದು ಕಾಯಿಲೆ ಬಗ್ಗೆನೇ ಯೋಚನೆ ಮಾಡೋದ್ರಲ್ಲಿ ಮೀನಿಂಗ್ ಇಲ್ಲ. ಅದು ನಾರ್ಮಲ್ ಆಗಿ ಇದೆ ಅಂತ ಅನ್ಕೊಂಡು ಅವರು ಲೈಫ್ ಲೀಡ್ ಮಾಡೋದು ಒಳ್ಳೇದು. ಸ್ಟ್ರೆಸ್ ತಗೋಬಾರ್ದು, ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬಾರ್ದು. ಎಲ್ಲ ಬೇರೆ ಜನಗಳು ಯಾವ ಥರ ಇದ್ದಾರೆ ಅದೇ ಥರ ಅವ್ರನ್ನ ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು. ಮಾತ್ರೆನ ಟೈಮ್, ನಾನು ಮುಂಚೆನೇ ಹೇಳ್ದಂಗೆ 3 ತಿಂಗಳು ನಾನು ಹೇಳ್ದಾಗ ಇಂಪಾರ್ಟೆಂಟ್ ಅಂದರೆ ಮಾತ್ರೆನ ಟೈಮಿಗೆ ತಗೋಬೇಕು, ಊಟ ಕರೆಕ್ಟಾಗಿ ಮಾಡಬೇಕು, ನಿದ್ದೆ ಅರೌಂಡ್ 6 to 8 hours per day ನಿದ್ದೆ ಮಾಡಬೇಕು. ಮತ್ತೆ ಯಾವುದೇ ಥರದ್ದು ಮಿಸ್ ಮಾಡಬಾರ್ದು ಟ್ಯಾಬ್ಲೆಟ್ಸ್ನ. ಮತ್ತೆ ಪ್ರೆಸಿಪಿಟೇಟಿಂಗ್ ಫ್ಯಾಕ್ಟರ್ಸ್ ಇಲ್ಲ, ರಿಸ್ಕ್ ಫ್ಯಾಕ್ಟರ್ಸ್ ಏನಾದ್ರು ಇತ್ತು ಅಂದರೆ ಅವಾಯ್ಡ್ ಮಾಡಬೇಕು. ಲೈಕ್ ಈಗ ಸ್ವಿಮ್ಮಿಂಗಿಗೆ ಹೋಗೋದು, ಜಾಸ್ತಿ ಸನ್ಲೈಟಿಗೆ ಹೋಗೋದು, ಸ್ಮೋಕಿಂಗು, ಆಲ್ಕೋಹಾಲ್ ಮಾಡಬಾರ್ದು. ಯಾವುದೇ ಥರದ ಡ್ರಗ್ ಅಡಿಕ್ಷನ್ಸ್, ಈಗ ಕೊಕೈನು ಅದು ಇದೆಲ್ಲ ತೊಗೊಂತಾರೆ, ಅವೆಲ್ಲ ತೊಗೊಬಾರ್ದು. ಯಾವುದೇ ಡ್ರಗ್ ಅಡಿಕ್ಷನ್ಸ್ ಮಾಡಬಾರ್ದು. ಮತ್ತು ನೀವು ಈ ಫಿಟ್ಸ್ ಮಾತ್ರೆಗಳು ತೊಗೊಬೇಕಾದ್ರೆ ಬೇರೆ ಕಾಯಿಲೆಗೆ ಯಾವ್ದಾರ ಮಾತ್ರೆ ತೊಗೊತಾ ಇದ್ರೆ ಆ ಡಾಕ್ಟರ್ಸ್ಗೆ ನೀವು ಪೂರ್ಣ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಕೆಲವರು ಇನ್ಫಾರ್ಮೇಷನ್ ಹೇಳೋದಿಲ್ಲ, ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಇನ್ಫಾರ್ಮೇಷನ್ ಹೇಳಿ ಅಂದರೆ ಅವರಿಗೆ ಅದು ರಿಸ್ಕ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಬೇರೆ ಕಾಯಿಲೆ ಕೊಡೋ ಮಾತ್ರೆಗೂ ಈ ಮಾತ್ರೆಗೂ ಇಂಟ್ರಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಈ ಮಾತ್ರದ ಎಫೆಕ್ಟ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಯಾವುದೇ ತರದ ಸೈಡ್ ಎಫೆಕ್ಟ್ಗಳು ಇಲ್ಲದೇ ಇರುವಂತ ಮಾತ್ರೆಗಳು ಸುಮಾರು ಹಲವಾರು ಇರೋದ್ರಿಂದ ಈಗ ಅವರು ಎಲ್ಲ ರೀತಿನೂ ಬದುಕಬಹುದು. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಫಿಟ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ನಮಗೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು.
ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಮೂರ್ಛೆ ರೋಗಕ್ಕೆ ವಹಿಸಬೇಕಾದಂತಹ ಮುನ್ನೆಚ್ಚರಿಕೆಗಳೇನು, ಹಾಗೆ ಈ ರೋಗಕ್ಕಿರುವ ಪರಿಹಾರಗಳೇನು ಅನ್ನೋದನ್ನ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾವು ಹಾಜರಾಗ್ತೀವಿ. ಅಲ್ಲಿವರೆಗೆ ಸುದ್ದಿ ಸಮಾಚಾರ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ BN TV. ಇದು ನಿಮ್ಮ ಧ್ವನಿ.